ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆ ನುಡಿಯುವುದು, ಮೀರಿ ನಡೆಯಲಾಗದು, ಮೀರಿ ನುಡಿಯಲಾಗದು. ಮುಕ್ತಿ ಪದವ ನೈದು ಆತ ಅಪಹಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿರಬಲ್ಲಡೆ ಕೂಡಲ ಸಂಗಮ ದೇವನೀಗಲೇ ಒಲಿಯುವ. ಸಮಗ್ರ ವಚನ ಸಂಪುಟ 1, ವಚನ ಸಂಖ್ಯೆ 1356. ಇದು ಬಸವಣ್ಣನವರ ವಚನ ಸಂಪುಟದಲ್ಲಿ ಇರುವಂಥ ವಚನ. ಇತ್ತೀಚಿನ ದಿನಮಾನಗಳಲ್ಲಿ 2 ರಿಂದ 3 ಯೂಟ್ಯೂಬ್ ಚಾನೆಲ್ಗಳು ನಿರಂತರವಾಗಿ ಈ ತರದ ವಚನಗಳನ್ನ ಬಳಸಿಕೊಂಡು ಉಲ್ಲೇಖ ಮಾಡುತ್ತಾ ಬಸವಣ್ಣನವರು ರಚಿಸಿದಂಥ ವಚನಗಳು, ಕನ್ನಡದಲ್ಲಿ ಬರೆದಂಥ ವಚನಗಳು, ಸಂಸ್ಕೃತದ ಟ್ರಾನ್ಸ್ಲೇಷನ್ಸ್, ವೇದ ಆಗಮ ಅಲ್ಲಿ ಬರುವಂಥ ಶ್ಲೋಕಗಳಲ್ಲಿ ಬರುವಂಥ ವಿಚಾರಗಳನ್ನ ತಿಳಿ ಕನ್ನಡದಲ್ಲಿ ಹೇಳಿದ್ದಾರೆ ಅಷ್ಟೇ ಅಂತ ದಿನನಿತ್ಯ ಬೊಬ್ಬೆ ಹೊಡಿತಾ ಇದ್ದಾರೆ. 2 ರಿಂದ 3 ಚಾನಲ್ ಅದರಲ್ಲಿ ಕಂಟಿನ್ಯೂಸ್ ಆಗಿ ನಿರತರಾಗಿದ್ದಾರೆ. ಉದ್ದೇಶ ಇಷ್ಟೇ, ಜನರಲ್ಲಿ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡಬೇಕು. ತನ್ಮೂಲಕ ಈ ಯಥಾಸ್ಥಿತಿವಾದ ಅಂತ ಕರಿತೀವಲ್ವಾ, ಅಂದ್ರೆ ತಮ್ಮ ಮೇಲ್ಪಂಕ್ತಿಯನ್ನ ಅವರು ಹಾಗೆ ಇಟ್ಕೋಬೇಕು. ಸಮಾಜದಲ್ಲಿ ಸಮಾನತೆ ಬರಬಾರದು. ಸಮಾನತೆ ಬಂದ್ರೆ ಏನಾಗುತ್ತೆ ಅಂತಂದ್ರೆ ತಾವು ಕೆಳಗೋಗ್ಬಿಡ್ತಾರೆ. ಹಾಗಾಗಿ ಕೆಲವು ವರ್ಗದ ಜನ ಈ ರೀತಿಯಾಗಿ ಸಮಾನತೆಯನ್ನ ಧಿಕ್ಕರಿಸುವ, ಸಮಾನತೆಯನ್ನ ವಿರೋಧಿಸುವ, ಮನುಷ್ಯತ್ವವನ್ನ ವಿರೋಧಿಸುವ ಒಂದು ಮನಸ್ಥಿತಿಯುಳ್ಳವರಾಗಿರ್ತಾರೆ. ಅಂಥ ಜನರು ಏನ್ ಮಾಡ್ತಾರೆ ಅಂದ್ರೆ ಹೀಗೆ ಅಪಪ್ರಚಾರವನ್ನ ಮಾಡ್ತಾ ಹೋಗ್ತಾರೆ. ಯಾವುದು? ಸುಜ್ಞಾನದ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಹೋಗ್ತಾರೆ. ಅಜ್ಞಾನವನ್ನ ಎತ್ತಿ ಕಟ್ಟುವಂತ ಪ್ರಯತ್ನದಲ್ಲಿ ಅವರು ಸದಾ ನಿರತರಾಗಿರ್ತಾರೆ. ಹಾಗಾಗಿ ಬಸವಣ್ಣನವರು ಹೊಸದನ್ನೇನು ಕೊಡ್ಲಿಲ್ಲ. ಇವೆಲ್ಲವೂ ಕೂಡ ಮೂಲದಲ್ಲಿ, ವೇದಗಳಲ್ಲಿ, ಆಗಮಗಳಲ್ಲಿ ಇದ್ದಂಥ ವಿಚಾರಗಳನ್ನ ವಚನಗಳಲ್ಲಿ ಕನ್ನಡದಲ್ಲಿ ಕೊಟ್ರು ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಬರ್ತಾ ಇದ್ರೆ, ನಾನು ಈ ಹಿಂದೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಆದ್ರೆ ಇತ್ತೀಚೆಗೆ ಈ ಉಪಟಳ ಜಾಸ್ತಿ ಆದ್ಮೇಲೆ ಅವರ ಉಪಟಳಕ್ಕೆ ಉತ್ತರ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇಲ್ಲ. ನಾನು ಅದರ ಅವಶ್ಯಕತೆ ನನಗಿಲ್ಲ. ಆದ್ರೆ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ, ಯಾರು ಬಸವಣ್ಣನವರನ್ನ, ಶರಣರನ್ನ, ವಚನಗಳನ್ನ ಸರಿಯಾಗಿ ಅಧ್ಯಯನ ಮಾಡಿದ್ದಾರೆ, ಅವರ ಭಾವವನ್ನ ಗ್ರಹಿಸಿದ್ದಾರೆ, ಅವರುಗಳಿಗೆ ಸ್ಪಷ್ಟತೆ ಇದೆ. ಇನ್ನ ಕೆಲವರು ಇತ್ತೀಚೆಗೆ ಕಲಿಯುವ ಒಂದು ಉತ್ಸಾಹದಲ್ಲಿದ್ದಾರೆ, ವಚನಗಳನ್ನ ಕಲಿಯುವ, ಶರಣರನ್ನ ಅರಿಯುವ ಉತ್ಸಾಹದಲ್ಲಿದ್ದಾರೆ. ಜಗತ್ತು ಬಸವಣ್ಣನವರ ಕಡೆಗೆ ನೋಡ್ತಾ ಇದೆ. ಹೀಗಿರ್ಬೇಕಾದ್ರೆ ಈ ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಗೊಂದಲ ಉಂಟು ಮಾಡಿಬಿಟ್ರೆ ಇವರುಗಳು ಈ ಹಳೆ ಕಟ್ಟುಪಾಡುಗಳು ಏನು ಜಾಡ್ಯ ಇತ್ತಲ್ಲ, ಆ ಮಾಲಿನ್ಯಗೊಂಡ ಜಾಡ್ಯ ಆ ಕಡೆಗೆ ಬಂದು ಬಿಡ್ತಾರೆ. ಹಾಗಾಗಿ ಶರಣರು ಅಥವಾ ಜನರು ಜ್ಞಾನಿಗಳಾಗಬಾರದು ಅನ್ನುವ ಒಂದು ವಿಚಾರವನ್ನ ತಮ್ಮ ತಲೆಯೊಳಗೆ ಇಟ್ಕೊಂಡು ಜನರ ಮನಸ್ಸಿನಲ್ಲಿ ಜ್ಞಾನವನ್ನ ಬಿತ್ತುವುದನ್ನ ಬಿಟ್ಟು ಸಗಣಿಯನ್ನ ತುಂಬುವಂತ ಕಾರ್ಯದಲ್ಲಿ ನಿರತರಾಗಿರುವಂತಹದ್ದು ನಮ್ಮ ಗಮನಕ್ಕೆ ಬಂತು. ಹಾಗಾಗಿ ಅದು ಆಗಬಾರದು. ಜನರಿಗೆ ಸರಿಯಾದ ವಿಚಾರ, ಬಸವಣ್ಣನವರ ಬಗ್ಗೆ ಸರಿಯಾದ ವಿಚಾರ ಮುಟ್ಟಬೇಕು. ಬಸವಣ್ಣನವರು ಏನನ್ನ ಹೇಳಿದ್ರು, ವೇದ ಆಗಮ ಉಪನಿಷತ್ತು ಪುರಾಣಗಳ ಬಗ್ಗೆ ಬಸವಣ್ಣನವರ ಅಭಿಪ್ರಾಯ ಏನಾಗಿತ್ತು ಅನ್ನುವ ವಿಚಾರವನ್ನ ಸಮಾಜಕ್ಕೆ ತಿಳಿಸಬೇಕು ಎನ್ನುವ, ಸಮಾಜಕ್ಕೆ ಗೊತ್ತಿದೆ, ನಾನೇನು ಹೊಸದಾಗಿ ತಿಳಿಸ್ಬೇಕಾಗಿಲ್ಲ. ಆದ್ರೆ ಕೆಲವರು ಗೊಂದಲದಲ್ಲಿ ಇರುವಂತಹವರಿಗೆ ಒಂದು ವಿಚಾರವನ್ನು ಮುಟ್ಟಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು. 21 ವಚನಗಳ ಉಲ್ಲೇಖಗಳನ್ನ ನಾನು ತಗೊಳ್ತಾ ಇದ್ದೀನಿ. ಕೇವಲ ಅದು ಬಸವಣ್ಣನವರ ವಚನಗಳು ಮಾತ್ರ. ಯಾಕೆಂದ್ರೆ ನಮಗೆ ಆದಿಗುರು ಬಸವಣ್ಣನವರು. ಅಂಥ ಆದಿ ಪ್ರಮಥ ಬಸವಣ್ಣನವರು ಕೊಟ್ಟಂತ, ಅವರು ಬರೆದಿರುವಂತ ವಚನಗಳನ್ನ ಮಾತ್ರ ಉಲ್ಲೇಖ ಮಾಡ್ತಾ ನಾನು ತೆಗೆದುಕೊಳ್ತಾ ಇದ್ದೀನಿ. ಬೇರೆ ಇನ್ನಿತರ ಶರಣರು ಬರೆದಂತ ವಚನಗಳನ್ನ ಎಲ್ಲವನ್ನು ತಗೊಂಡ್ರೆ ಬಹಳ ದೊಡ್ಡ ಪುಸ್ತಕವೇ ಆಗ್ಬಿಡುತ್ತೆ. ಹಾಗಾಗಿ ನಾನು ಆ ವಚನಗಳೆಲ್ಲವನ್ನು ಸಂಗ್ರಹ ಮಾಡ್ಲಿಕ್ಕೂ ಹೋಗಿಲ್ಲ. ಆಮೇಲೆ ಅದನ್ನ ಇಲ್ಲಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಬರೀ ಬಸವಣ್ಣನವರ ವಚನಗಳನ್ನ ಮಾತ್ರ ತೆಗೆದುಕೊಂಡು ನಮಗೆ ಆ ವಚನಗಳು ಮಾತ್ರ ಪ್ರಾಮುಖ್ಯವನ್ನ ಪಡ್ಕೊಳ್ತಾ ಇದ್ದಾವೆ ಈ ಒಂದು ಸಂದರ್ಭದಲ್ಲಿ. ಹಾಗಾಗಿ ಇದು ವಿಡಿಯೋ ಸ್ವಲ್ಪ ದೊಡ್ಡದಾಗಬಹುದು. ದಯವಿಟ್ಟು ಕೊನೆವರೆಗೂ ವಿಡಿಯೋವನ್ನ ನೋಡಿ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಬಸವಣ್ಣನವರು
ಈ ವೇದ ಉಪನಿಷತ್ತುಗಳ ಬಗ್ಗೆ ಅಥವಾ ಆಗಮಗಳ ಬಗ್ಗೆ ಯಾವ ಅಭಿಪ್ರಾಯವನ್ನ ಹೊಂದಿದ್ರು ಅನ್ನುವ ವಿಚಾರಗಳನ್ನ ತಾವು ಕೂಡ ಇಲ್ಲಿ ವ್ಯಕ್ತಪಡಿಸಿ ಅಂತ ಕೇಳ್ಕೊಳ್ತಾ, ಜನರು ಯಾವುದೇ ಕಾರಣಕ್ಕೂ ಗೊಂದಲಕ್ಕೆ ಒಳಗಾಗಬಾರದು. ಇಲ್ಲಿ ಬಸವಣ್ಣನವರು ಏನು ಕೊಟ್ರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಅರಿಯುವ ಪ್ರಯತ್ನವನ್ನ ಮಾಡಬೇಕು ಅನ್ನುವುದು ನನ್ನ ಒಂದು ಕಳಕಳಿಯ ಮನವಿ. ಈ ನೆಲೆಯಲ್ಲಿ ಆಗಲೇ ನಾನು ಮೊದಲಿಗೆ ಹೇಳಿದಂತ ವಚನ ಈ ರೀತಿಯಾಗಿದೆ: ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆ ನುಡಿಯುವುದು, ಮೀರಿ ನಡೆಯಲಾಗದು, ಮೀರಿ ನುಡಿಯಲಾಗದು, ಮುಕ್ತಿ ಪದವೈದುವಾತ ಈ ರೀತಿ ನಡ್ಕೋಬೇಕಂತೆ. ವೇದಾಗಮಗಳು ಹೇಗೆ ಹೇಳ್ತಾವೋ ಹಾಗೆ ನಡ್ಕೋಬೇಕಂತೆ, ಹೇಗೆ ನುಡಿತ ಅದೇ ರೀತಿ ನುಡಿಬೇಕು, ಮೀರಿ ನಡೆಯಲಾಗದು, ವೇದಾಗಮಗಳನ್ನ ಮೀರಿ ನುಡಿಯಲಾಗದು, ಮೀರಿ ನಡೆಯಲಾಗದು, ಅಪಹಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿರಬಲ್ಲಡೆ, ಆಚಾರ ಮಾರ್ಗದಲ್ಲಿ ಕ್ರಿಯಾಶೀಲನಾಗಿದ್ದರೆ ಆ ರೀತಿಯಾಗಿ ಕೂಡಲ ಸಂಗಮ ದೇವನು ಈಗಲೇ ಒಲಿವ ಅಂತ ಒಂದು ವಚನ ಇದೆ. ಇದು ಶುದ್ಧ ಬಸವಣ್ಣನವರ ವಚನವೋ ಅಥವಾ ಹೊಸದಾಗಿ ತುರುಕಲ್ಪಟ್ಟಿರುವ ವಚನವೋ ಅದು ವಿಶ್ಲೇಷಣೆ ನೋಡೋಣಂತೆ. ಆದರೆ ಈ ವಚನದ ಒಂದು ಅರ್ಥ ಈ ರೀತಿಯಾಗಿದೆ: ವೇದಾಗಮಗಳನ್ನ ಅವು ಹೆಂಗ್ ಹೇಳ್ತಾವ ಹಂಗೆ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಸವಣ್ಣನವರು ವೇದಗಳನ್ನ ಒಪ್ಪಿದ್ರ? ಎಲ್ಲಾ ವಚನಗಳಲ್ಲೂ ಏನ ಹೇಳ್ತಾ ಹೋಗ್ತಾ ಇದ್ದಾರೆ ಬಸವಣ್ಣವರು ಅನ್ನುವ ವಿಚಾರವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ವಚನ, ನಾನು ಈ ವಚನಗಳನ್ನ ವಚನಗಳ ಸಂಖ್ಯೆಯ ಅನುಕ್ರಮಣವಾಗಿ ನಾನು ಜೋಡಿಸ್ಕೊಳ್ತಾ ಹೋಗಿದ್ದೀನಿ, 1, 2, 3 ಅಂತ. ಅಂದ್ರೆ ಅವ್ರು ಯಾವ್ಯಾವ ಸಂಖ್ಯೆ ಇದೆ ಆ ಸಂಖ್ಯೆ ಆಧಾರದ ಮೇಲೆ ಅದೇ ಆ ಸಂಖ್ಯೆಯನ್ನ ಜೋಡಿಸ್ಕೊಳ್ತಾ ಹೋಗಿದ್ದೀನಿ. ಮೊದಲನೇ ವಚನ ಈ ರೀತಿಯಾಗಿದೆ: ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ವೇದ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ಶಾಸ್ತ್ರ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ತರ್ಕ. ಭಯಂಕರ ಭ್ರಮೆಗೊಂಡಿತ್ತು ಮಂತ್ರ ತಂತ್ರ, ಶಿವನಂತುವನರಿಯದೆ ಚಿಂತಿಸುತ್ತಿದ್ದಿತ್ತು ಲೋಕ. ಕೂಡಲ ಸಂಗಮ ದೇವ ಶ್ವಪಚನ ಮೆರೆದಡೆ, ಜಾತಿ ಭೇದವ ಮಾಡಲಮ್ಮವು ಅಂತ ವಚನ ಸಂಪುಟ 1 ಅಂದ್ರೆ ಬಸವಣ್ಣವರ ವಚನ ಸಂಪುಟ, ವಚನದ ಸಂಖ್ಯೆ 81. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೆ ನಿಂದವು ವೇದ ಅಂತ. ವೇದಗಳಿಗೆ ಓಂ ನಮಃ ಶಿವಾಯ ಮಂತ್ರ ಅಭೇದ್ಯವಾಗಿತ್ತು ಅನ್ನುವುದು ಈ ವಚನದ ಒಂದು ಸಾರಾಂಶ. ಹಾಗಾಗಿ ಇಲ್ಲಿ ವೇದ, ಶಾಸ್ತ್ರ, ತರ್ಕ ಎಲ್ಲವನ್ನು ಕೂಡ ತೆಗೆದುಕೊಂಡು ಎಲ್ಲವನ್ನ ಗುಡಿಸಿ ಸೈಡಿಗೆ ಹಾಕ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವಕ್ಕೆ ಯಾಕೂ ಕೂಡ ಓಂ ನಮಃ ಶಿವಾಯ ಮಂತ್ರದ ಮಹಿಮೆಯೇ ಗೊತ್ತಿಲ್ಲ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ಭಯಂಕರ ಭ್ರಮೆಗೊಂಡಿತ್ತು ಮಂತ್ರ ತಂತ್ರ, ಶಿವನಂತುವನರಿಯದೆ. ಶಿವನ ಅಂತುವನರಿಯದೆ ಅಂತಂದ್ರೆ ಆ ನಿರಾಕಾರ ಸೃಷ್ಟಿಕರ್ತ, ಸೃಷ್ಟಿ ಚೈತನ್ಯ, ಇಡೀ ಸೃಷ್ಟಿಗೆ ಕಾರಣಭೂತವಾದಂತ ಅಖಂಡ ಚೈತನ್ಯದ ನಿಲುವು ವೇದಗಳಿಗೆ, ಇವಕ್ಕೆ ಆಗಮಗಳಿಗೆ ಗೊತ್ತೇ ಆಗಲಿಲ್ಲ ಅಂತ ಈ ವಚನದ ಅರ್ಥ ಬಸವಣ್ಣನವರು ಬರ್ತಿರುವುದು. ಮುಂದಿನ ವಚನ ಈ ರೀತಿಯಾಗಿದೆ: ಸುಪಥ ಮಂತ್ರದುಪದೇಶವ ಕಲಿತು ಯುಕ್ತಿಗೆಟ್ಟು ನಡೆವಿರಯ್ಯ. ತತ್ವಮಸಿ ಎಂಬುದನ್ನರಿತು ಕತ್ತಲೆಗೆ ಓಡುವಿರಯ್ಯ. ವೇದ ವಿಪ್ರರ ವಿಚಾರಿಸಿ ನೋಡಲು ಉಪದೇಶ ಪರೀಕ್ಷೆ ನರಕವೆಂದುದು ಕೂಡಲ ಸಂಗನ ವಚನ ಸೂಚನೆ. ಇಲ್ಲಿ ಹೇಳ್ತಾರೆ, ಸುಪಥ ಮಂತ್ರದ ಉಪದೇಶವ ಕಲಿತು, ಮಂತ್ರದ ಉಪದೇಶಗಳನ್ನ ಕಲಿತು ಯುಕ್ತಿಗೆಟ್ಟು ನಡೆವಿರಯ್ಯ. ಉಪದೇಶಗಳನ್ನ ಕಲ್ತ್ಕೊಬಿಟ್ರಿ, ಯುಕ್ತಿಗೆಟ್ಟು ನಡೆವಿರಯ್ಯ, ಬುದ್ಧಿ ಇಲ್ದಂಗೆ ನಡೀತಾ ಇದ್ದೀರಿ ಅಂತ ಹೇಳ್ತಾರೆ. ತತ್ವಮಸಿ ಎಂಬುದನ್ನರಿತು, ತತ್ವಮಸಿ ಅಂತಂದ್ರೆ ಆ ಚೈತನ್ಯ ನಾನೇ ಇದ್ದೇನೆ ಅಂತ. ತತ್ವಂ ಅಸಿ, ಅದು ನಾನೇ ಇದ್ದೇನೆ ಅನ್ನುವ ಒಂದು ಭಾವ, ಅಂದ್ರೆ ಆ ದೇವನು ನಾನೇ ಆಗಿದ್ದೇನೆ ಎನ್ನುವ ರೀತಿ. ಅದನ್ನ ಅರಿತು ಕತ್ತಲೆಗೆ ಓಡುವಿರಯ್ಯ. ತತ್ವಮಸಿ ಅಂತ ಹೇಳ್ತೀರಿ, ಕತ್ತಲೆಗೆ ಹೋಗ್ತೀರಿ. ಆಚಾರಗಳಲ್ಲಿ ಕತ್ತಲೆನೆ ತುಂಬಿಕೊಂಡಿದೆ, ಅದನ್ನ ಹೇಳ್ತಾ ಇದ್ದಾರೆ. ವೇದ ವಿಪ್ರರ ವಿಚಾರಿಸಿ ನೋಡಲು ಉಪದೇಶ ಪರೀಕ್ಷೆ ನರಕವೆಂದುದು ಕೂಡಲ ಸಂಗನ ವಚನ ಸೂಚನೆ. ಉಪದೇಶ ಪರೀಕ್ಷೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಉಪದೇಶವನ್ನ ಕೊಡ್ಬೇಕಾದ್ರೆ ಆ ಪರೀಕ್ಷೆ, ಅವನನ್ನ ಪರೀಕ್ಷೆ ಮಾಡಿ ನೋಡಿ ಆಮೇಲೆ ಅವನಿಗೆ ಉಪದೇಶವನ್ನ ಕೊಡುವುದು. ಇದು ನರಕವೆಂದುದು ಕೂಡಲ ಸಂಗನ ವಚನ ಸೂಚನೆ. ಉಪದೇಶ ಪರೀಕ್ಷೆ ಮಾಡಬಾರದು ಅಂದ್ರೆ ಇಲ್ಲಿ ನಿಮ್ನ ವರ್ಗದವರಿಗೆಲ್ಲ ಉಪದೇಶ ಕೊಡೋದಿಲ್ವಲ್ಲ. ಅಲ್ಲಿ ಎಲ್ಲಿ ವೈದಿಕ ಸಂಪ್ರದಾಯದಲ್ಲಿ ನಿಮ್ನ ವರ್ಗದವರಿಗೆ ಎಲ್ರಿಗೂ ಉಪದೇಶ ಇರಲ್ಲ. ಉಪದೇಶ ಇರೋದು ಯಾರಿಗೆ? ಕೇವಲ ವಿಪ್ರರಿಗೆ. ಹಾಗಾಗಿ ಇಲ್ಲಿ ಉಪದೇಶ ಪರೀಕ್ಷೆ ಅಂದ್ರೆ ನಿಮ್ನ ವರ್ಗದವರಿಗೆ ಮತ್ತೆ ಎಲ್ಲರಿಗೂ ಕೂಡ ಉಪದೇಶವನ್ನ ಕೊಡಬೇಕು ಅನ್ನುವುದು ಕೂಡಲ ಸಂಗನ ವಚನ ಸೂಚನೆ ಅಂತ ಹೇಳ್ತಾ ಇದ್ದಾರೆ. ವೇದಗಳಲ್ಲಿ ಇದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಚನ ಈ ರೀತಿ ಇದೆ:
ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನೆಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ. ನಾದವ ನುಡಿಸಿದ ರಾವಳಂಗೆ ಅರೆಯಾಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಸ್ಪಷ್ಟವಾಗಿದೆ ಈ ವಚನ. 181ನೇ ವಚನ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಶಿವನು ನಾದಪ್ರಿಯ. ಅಥವಾ ಶಿವ ಅಂತಂದ್ರೆ ಅದು ಹಲವಾರು ಹೆಸರುಗಳನ್ನ ಉಪಯೋಗಿಸ್ತಾರೆ. ಈಶ್ವರ ಅಂತ ಉಪಯೋಗಿಸ್ತಾರೆ, ಶಿವ ಅಂತ ಉಪಯೋಗಿಸ್ತಾರೆ, ಲಿಂಗ ಅಂತ ಉಪಯೋಗಿಸ್ತಾರೆ, ಯಾವ್ಯಾವ್ದಾರು ಹೆಸರು ಉಪಯೋಗಿಸ್ಲಿ. ಆದ್ರೆ ಆ ಶಿವ ನಾದಪ್ರಿಯ ಅಂತಾರೆ, ನಾದಕ್ಕೆ ಒಲಿತಾನೆ ಶಿವ ಅಂತಾರೆ, ವೇದಕ್ಕೆ ಒಲಿತಾನೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ. ಯಾಕೆ ಅಂತ ಉದಾಹರಣೆ ಕೊಡ್ತಾರೆ. ನಾದವ ನುಡಿಸಿದ ರಾವಣಂಗೆ ಅರೆಯಾಯುಷ್ಯವಾಯಿತು. ರಾವಣ ಮಹಾಜ್ಞಾನಿ, ಮಹಾಶಿವಭಕ್ತ. ಅವನು ನಾದ ವೀಣಾನಾದದಲ್ಲಿ ಪ್ರಾವೀಣ್ಯವನ್ನು ಪಡ್ಕೊಂಡಿದ್ದ. ಅವನು ಅಂಥ ನಾದ ಪ್ರವೀಣ. ಅವನಿಗೆ ಅರೆಯಾಯುಷ್ಯವಾಯಿತು. ವೇದವನ್ನೋದಿದ ಬ್ರಹ್ಮನ ಶಿರ ಹೋಯಿತು. ಯಾವ ವೇದವನ್ನ ಓದಿ ಇಟ್ಕೊಂಡ ಯಾರು ಬ್ರಹ್ಮ, ಅವನ ಶಿರವನ್ನೇ ರುದ್ರ ಕಡಿದು ಹಾಕಿದ, ವೀರಭದ್ರ. ಈ ರೀತಿಯಾಗಿ ಉದಾಹರಣೆಯನ್ನ ಕೊಡ್ತಾ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ವೇದಗಳನ್ನ ಸಾರಾಸಗಟಾಗಿ ತಿರಸ್ಕರಿಸಿರುವಂತ ಒಂದು ವಚನವನ್ನ ನಾವು ನೋಡ್ತಾ ಇದ್ದೇವೆ. ಮತ್ತೆ ಮುಂದಿನ ವಚನ, 5ನೇ ವಚನ. ವೇದದಂತುಟಲ್ಲ, ಶಾಸ್ತ್ರದಂತುಟಲ್ಲ, ಗೀತ ಮಾತಿನಂತುಟಲ್ಲ ಕೇಳಯ್ಯ. ಮಾತಿನ ಕವುಳುಗೋಲ ಶ್ರವದಲ್ಲಿ ಸತ್ತವರೊಳರೇ ಅಯ್ಯ. ದಿಟದಲಗಿನ ಕಾಳಗ ವಿತ್ತಲಿದ್ದುದೆ, ಕೂಡಲ ಸಂಗನ ಶರಣರು ಬಂದಲ್ಲಿ. ಇದು ವಚನ ಸಂಖ್ಯೆ 209. ವೇದದಂತುಟಲ್ಲ, ಶಾಸ್ತ್ರದಂತುಟಲ್ಲ, ಗೀತ ಮಾತಿನಂತುಟಲ್ಲ ಕೇಳಯ್ಯ. ಏನು ಅಲ್ಲಿ ಹೇಳ್ತಾರೆ ಮುಂದೆ, ಕವಳುಗೋಲ ಶ್ರವದಲ್ಲಿ ಸತ್ತವರೊಳರೇ ಅಯ್ಯ. ದಿಟದಲಗಿನ ಕಾಳಗ ವಿತ್ತಲಿದ್ದುದೆ. ದಿಟದಲಗಿನ ಕಾಳಗ ಅಂತಂದ್ರೆ ನಿಜದಲ್ಲಿ ನಡೆಯುವಂತ ಸತ್ಯ ಸಾಕ್ಷಾತ್ಕಾರ ಅಂತ ದಿಟದಲಗು ಅಂದ್ರೆ. ವೇದದಂತುಟಲ್ಲ, ವೇದದಂತೆ ಅಲ್ಲ, ಶಾಸ್ತ್ರದಲ್ಲಿ ಇರುವುದಲ್ಲ ಅಲ್ಲ, ಗೀತ ಮಾತಿನಲ್ಲಿ ಇರುವುದು ಅಲ್ಲ ಅಂತ. ಅಂತುಟಲ್ಲ ಅಂದ್ರೆ ಆ ರೀತಿ ಅಲ್ಲ ಅಂತ. ಮಾತಿನ ಕವುಳುಗೋಲ ಶ್ರವದಲ್ಲಿ ಸತ್ತವರು. ಶ್ರವ ಅಂತಂದ್ರೆ ಅಭ್ಯಾಸ ಮಾಡುವುದು. ಗರಡಿ ಮನೆಯಲ್ಲಿ ಶ್ರವ ಅಂದ್ರೆ ಅಭ್ಯಾಸ ಮಾಡ್ತಾರೆ ಪೈಲ್ವಾನ್ಗಳು. ಅದನ್ನ ಹೇಳ್ತಾರೆ ಸತ್ತವರೊಳರೆ. ಹಾಗೆ ಹೆಂಗೆ ಗರಡಿ ಮನೆಯಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ಸಾಯ್ತಾರಲ್ಲ, ಆ ರೀತಿ ಆಗಿದೆ ಇದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದಿಟದ ಅಲಗಿನ ಕಾಳಗ ವಿತ್ತಲಿದ್ದುದೆ. ಇನ್ನು ದಿಟದ ಅಲಗಿನ ಕಾಳಗ, ಅಲ್ಲಿ ಗರಡಿ ಮನೆಯಲ್ಲಿ ಇದು ಮಲ್ಲ ಯುದ್ಧ ಮಾಡ್ತಾರಲ್ಲ, ಅದು ಪ್ರಾಕ್ಟೀಸ್. ನಿಜವಾದ ಯುದ್ಧ ಹೊರಗಡೆ ಇದೆ. ಅದನ್ನ ಹೇಳ್ತಾರೆ ದಿಟದ ಅಲಗಿನ. ಅಲಗು ಕತ್ತಿ, ಹರಿತವಾದ ಆಯುಧಗಳಿಂದ ಯುದ್ಧ ಮಾಡುವುದು. ಹೇಗೆ ಜೀವನ ಹರಿತವಾದ ಆಯುಧಗಳ ಜೊತೆ ಯುದ್ಧ ಮಾಡ್ದಂಗೆ ಇಲ್ಲಿ ಸತ್ಯವರನ್ನ ಹೊರಹೊಮ್ಮಿಸಬೇಕಾಗುತ್ತೆ. ಅದು ಬಿಟ್ಟು ಅದು ವೇದಗಳಲ್ಲೇ ಆಗ್ಲಿ, ಶಾಸ್ತ್ರದಲ್ಲೇ ಆಗ್ಲಿ, ಗೀತದಲ್ಲೇ ಆಗ್ಲಿ ಇಲ್ಲ ಅಂತ ಬಸವಣ್ಣನವರ ಈ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ. ವಿಷ್ಣು ಬಲ್ಲಿದನೆಂಬೆನೆ ದಶಾವತಾರದಲ್ಲಿ ಭಂಗ ಬಟ್ಟುದಕ್ಕೆ ಕಡೆಯಿಲ್ಲ. ಬ್ರಹ್ಮ ಬಲ್ಲಿದನೆಂಬೆನೆ ಶಿರ ಹೋಗಿ ನಾನಾ ವಿಧಿಯಾದ. ವೇದ ಬಲ್ಲಿತ್ತೆಂಬೆನೆ ನಾನಾ ಮುಖದಲ್ಲಿ ಸ್ತುತಿಸಿತಲ್ಲದೆ ಲಿಂಗದ ನಿಲುಕಡೆಯ ಕಾಣದು. ಶಾಸ್ತ್ರ ಬಲ್ಲಿತ್ತೆಂಬೆನೆ ಶಬ್ದಕ್ರಿ, ಪುರಾಣ ಬಲ್ಲಿತ್ತೆಂಬೆನೆ ಪೂರ್ವಕ್ರಿ, ಆಗಮ ಬಲ್ಲಿತ್ತೆಂಬೆನೆ ವಾಯ ಹೊಂದಿತ್ತು. ಇದು ಕಾರಣ ಕೂಡಲ ಸಂಗಯ್ಯನೇ ನಿತ್ಯ, ಉಳಿದ ದೈವವೆಲ್ಲ ಅನಿತ್ಯ ಕಾಣಿಭೋ. ಇಂಥ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ ಈ ವಚನದಲ್ಲಿ. ಅಂದ್ರೆ ವಿಷ್ಣು ಬಲ್ಲಿದನೆಂಬೆನೆ. ಬಲ್ಲಿದ ಅಂದ್ರೆ ಜಗಕ್ಕೆ ಶ್ರೇಷ್ಠ, ಜಗತ್ತಿಗೆ ಕಾರಣೀಭೂತ, ಜಗತ್ತನ್ನು ಸೃಷ್ಟಿಸಿದವನು ಅಂತ. ವಿಷ್ಣು ಬಲ್ಲಿದನೆಂಬೆನೆ. ಆದ್ರೆ ಅವನು ಕೂಡ ಬಲ್ಲಿದನಲ್ಲ. ದಶಾವತಾರದಲ್ಲಿ ಭಂಗ ಬಟ್ಟುದಕ್ಕೆ ಕಡೆ ಇಲ್ಲ. ಅವನು 10 ಅವತಾರಗಳನ್ನ ಎತ್ತಿ ಬಂದು ಭಂಗ ಪಡ್ತಾ ಇದ್ದಾನೆ. ಅದು ಇನ್ನೊಂದು ವಚನ ಬರುತ್ತೆ, ಯಾವ್ಯಾವ ಅವತಾರದಲ್ಲಿ ವಿಷ್ಣು ಯಾವ್ಯಾವ ರೀತಿ ಭಂಗ ಪಟ್ಟ ಅಂತೇಳಿ ಇನ್ನೊಂದು ವಚನ ಬೇರೆ ಬರುತ್ತೆ. ಅದನ್ನ ಈಗ ತಗೊಳ್ಳೋದಿಲ್ಲ ನಾನು. ಬ್ರಹ್ಮ ಬಲ್ಲಿದನೆಂಬೆನೆ. ಹೋಗ್ಲಿ, ಬ್ರಹ್ಮನೇ ಶ್ರೇಷ್ಠ ಈ ಜಗತ್ತಿಗೆ ಅಂತ ಸೃಷ್ಟಿಗೆ ಅಂತ ಅಂದ್ಕೊಳ್ಳೋಣ. ಶಿರ ಹೋಗಿ ನಾನಾ ವಿಧಿಯಾದ. ಅವನ ತಲೆಯನ್ನೇ ಕತ್ತರಿಸ್ಬಿಟ್ಟ ಯಾರೋ ವೀರಭದ್ರ. ವೇದ ಬಲ್ಲಿತ್ತೆಂಬೆನೆ ನಾನಾ ಮುಖದಲ್ಲಿ ಸ್ತುತಿಸಿದಲ್ಲದೆ ಲಿಂಗದ ನಿಲುಕಡೆಯ ಕಾಣದು. ವೇದಗಳು ಮಹಾನ್ ಅಂತ ನಾವು ಅಂದ್ಕೊಳ್ಳೋದಾದ್ರೆ ಅದು ನಾನಾ ಮುಖದಲ್ಲಿ ಸ್ತುತಿ ಮಾಡ್ತಾ ಇದೆ ಹೊರತು ಲಿಂಗದ ನಿಲುಕಡೆಯ ಕಾಣಬಾರದು. ಲಿಂಗದ ನಿಲುಕಡೆ, ಆ ಶಿವನ ನಿಲುಕಡೆ ಕಾಣ್ಲೇ ಇಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರ ಬಲ್ಲಿತ್ತೆಂಬೆನೆ. ಶಾಸ್ತ್ರಗಳು ಅದು ಬರೀ ಶಬ್ದದ ಶಬ್ದ ಕ್ರಿ ಅಂತ ಹೇಳ್ತಾರೆ. ಅಂದ್ರೆ ಶಬ್ದ, ಬರೀ ಒಂದು
ಶಬ್ದದ ಎಂಜಲು ಅಂತ ಒಂದ್ ಕಡೆ ಉಪಯೋಗಿಸ್ತಾರೆ ವಚನದಲ್ಲಿ. ಪುರಾಣ ಬಲ್ಲಿತ್ತೆಂಬೆನೆ ಪೂರ್ವ ಕ್ರೀ, ಬರೀ ಅದು ಕುತ್ಕೊಂಡು ಬರ್ದಿದ್ದಂಥದ್ದು ಪುರಾಣ. ಆಗಮ ಬಲ್ಲಿತ್ತೆಂಬೆನೆ ವಾಯ ಹೊಂದಿತ್ತು, ವ್ಯರ್ಥವಾಗಿ ಹೋಯಿತು ಆಗಮ. ಆಗಮ ಬಲ್ಲಿತ್ತೆಂಬೆನೆ ವಾಯ ಹೊಂದಿತ್ತು. ಇವ್ರು ಹೇಳೋದೇನೋ ವಚನಗಳೆಲ್ಲವೂ ಕೂಡ ಆಗಮಗಳಿಂದ ತಗೊಂಡಿರೋದು ಅಂತ. ಆಗಮ ಬಲ್ಲಿತ್ತೆಂಬೆನೆ ವಾಯ ಹೊಂದಿತ್ತು, ವ್ಯರ್ಥ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಕಾರಣ ಕೂಡಲ ಸಂಗಯ್ಯನೇ ನಿತ್ಯ, ಉಳಿದ ದೈವವೆಲ್ಲ ಅನಿತ್ಯ ಕಾಣಿಭೋ. ಈ ವಚನಕ್ಕಿಂತ ಇನ್ನೆಂಥ ವಚನ ಬೇಕೋ ಸ್ಪಷ್ಟತೆಗೆ. ಮುಂದಿನ ವಚನ ಇದು 551ನೇ ವಚನ. 551ನೇ ವಚನ ಈಗ ಹೇಳಿದ್ದು. ಮುಂದೆ 7ನೇ ವಚನ ನೋಡೋಣ. ಆದಿಪುರಾಣ ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು, ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ. ಇದು ವಚನ ಸಂಖ್ಯೆ 571. ಆದಿಪುರಾಣ ಅಸುರರಿಗೆ ಮಾರಿ. ಯಾವ್ಯಾವ ಪುರಾಣಗಳನ್ನ ಹೇಳ್ತಾರೆ, ಆದಿಪುರಾಣ, ವೇದ ಪುರಾಣ ಅಂತೇಳಿ ಪುರಾಣಗಳನ್ನ ಹೇಳ್ತಾ ಹೋಗ್ತಾರಲ್ಲ, ಆ ಪುರಾಣಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಬಸವಣ್ಣನವರು. ಅವುಗಳನ್ನ ಖಂಡ ತುಂಡವಾಗಿ ಏನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದಾರೆ. ಆದಿಪುರಾಣ ಅಸುರರಿಗೆ ಮಾರಿ, ಅಸುರರನ್ನ ಕಾಡಿ ಇಟ್ಬಿಡ್ತು ಯಾವುದು ಪುರಾಣ, ಆದಿಪುರಾಣ ಅನ್ನೋದು. ಎಲ್ಲರನ್ನೂ ರಾಕ್ಷಸರು ಅಂತ ಕರೆದು ಬಿಟ್ರು. ಅವ್ರು ಯಾರು ರಾಕ್ಷಸರಲ್ಲ. ರಾಕ್ಷಸ ಅಂತಂದ್ರು ಪ್ರತಿಯೊಬ್ಬ ವ್ಯಕ್ತಿಯೊಳಗೆ ಇರುವಂತ ಕೆಟ್ಟ ಮನೋಗುಣಗಳೇನಿದೆ ಅದು ರಾಕ್ಷಸ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತ ಕೆಟ್ಟ ಗುಣಗಳೇನಿದೆ ಅದು ರಾಕ್ಷಸ. ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಇರುವಂತ ಒಂದು ಒಳ್ಳೆಯ ಚೈತನ್ಯ, ಒಳ್ಳೆಯ ನಡವಳಿಕೆ ಮನೋಭಾವನೆ ಏನಿದೆ ಅದು ದೈವಿ ಚೈತನ್ಯ ಅಂತ, ದೈವಿ ನಡವಳಿಕೆ. ಒಬ್ಬನೇ ಮನುಷ್ಯನೊಳಗಡೆ ರಾಕ್ಷಸನೂ ಇರ್ತಾನೆ, ಅದೇ ಮನುಷ್ಯನೊಳಗಡೆ ದೈವನೂ ಇರುತ್ತೆ. ಅವೆರಡರಲ್ಲಿ ನಡೆಯುವಂತ ತಿಕ್ಕಾಟ ಇದು, ರಾಕ್ಷಸ ಮತ್ತೆ ದೈವದ ತಿಕ್ಕಾಟ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಪುರಾಣಗಳನ್ನ ಸೃಷ್ಟಿ ಮಾಡಿ ರಾಕ್ಷಸರ ವರ್ಗವನ್ನೇ ಸೃಷ್ಟಿ ಮಾಡಿಬಿಟ್ರು, ದೇವತೆಗಳ ವರ್ಗವನ್ನೇ ಸೃಷ್ಟಿ ಮಾಡಿಸ್ಬಿಟ್ರು. ಅದಕ್ಕೆ ಹೇಳ್ತಾರೆ ಆದಿ ಪುರಾಣ ಅಸುರರಿಗೆ ಮಾರಿ. ಅಸುರರನ್ನ ಕೊಂದಾಕೋದೇ ಕೆಲಸ ಆಗ್ಬಿಡ್ತು ಅಲ್ಲಿ. ದೀಪಾವಳಿ ಹಬ್ಬದಲ್ಲಿ ಬಲಿಪಾಡ್ಯಮಿ, ನರಕ ಚತುರ್ದಶಿ, ಆ ಅಸುರರನ್ನ ಕೊಂದಾಕೋದು, ಇವೆಲ್ಲ ಕಾಲ್ಪನಿಕ ಕಥೆಗಳು. ಅದನ್ನ ಹೇಳ್ತಾ ಇದ್ದಾರೆ. ಅಸುರರಿಗೆ ಮಾರಿ, ವೇದ ಪುರಾಣ ಹೋತಿಂಗೆ ಮಾರಿ. ವೇದಗಳನ್ನ ಓದಿ ಹೋತಿಂಗೆ ಮಾರಿ. ಆಡನ್ನ ಬಲಿ ಕೊಡೋದು, ಹೋತಿಂಗೆ ಆಡನ್ನ ಬಲಿ ಕೊಡೋದು ಯಜ್ಞಗಳಲ್ಲಿ. ಅದಕ್ಕೆ ಹೇಳ್ತಾರೆ ಹೋತಿಂಗೆ ಮಾರಿ, ಆಡುಗಳನ್ನ ತಿಂದು ಹಾಕಿದ್ರಲ್ಲ, ಕೊಂದು ತಿಂದು ಹಾಕಿದ್ರಲ್ಲ ಅಂತ. ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ. ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು. ಇವಿಷ್ಟು ಪುರಾಣಗಳ ಹೆಸರು ಹೇಳ್ಬಿಟ್ಟು ಇವೆಲ್ಲ ಕರ್ಮ ಪುರಾಣಗಳು ಏನಾಗಿದೆ, ಕರ್ಮಕ್ಕೆ ಮೊದಲು ಬರೀ ಕರ್ಮವನ್ನೇ ಮಾಡುವಂತದ್ನೇ ಹೇಳ್ತವೆ ಹೊರತು ಸತ್ಯದ ನಡೆನುಡಿಗಳು ಇಲ್ಲಿ ಇಲ್ಲ ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಯಾಕೆ? ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ. ನಿಮ್ಮ ಪುರಾಣ ಅಂತಂದ್ರೆ ಸತ್ಯದ ನಡೆನುಡಿ, ಕಾಯಕ ಸಿದ್ಧಾಂತ, ಇದಕ್ಕೆ ಪ್ರತಿ ಇಲ್ಲೆಲ್ಲೂ ಇಲ್ಲವೇ ಇಲ್ಲ ಅಂತ ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ವಚನದಲ್ಲಿ. ಮುಂದಿನ ವಚನ 8ನೇ ವಚನವನ್ನ ನೋಡೋಣ. ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಅಳುಕಂಡ, ವೇದವನೋದಿದವರ ಮುಂದೆ ಅಳುಕಂಡ, ಶಾಸ್ತ್ರ ಕೇಳಿದವರ ಮುಂದೆ ಅಳುಕಂಡ, ನೀನತ್ತುದಕ್ಕೆ ತಕ್ಕದ ಮಾಡುವ ಕೂಡಲ ಸಂಗಮ ದೇವ. ವಚನ ಸಂಖ್ಯೆ 573. ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಅಳುಕಂಡ. ಮೇಕೆ ಒಂದು ಆಡನ್ನ ತಗೊಂಡ್ ಬಂದು ಯಜ್ಞಕ್ಕೆ ಬಲಿ ಕೊಡ್ಬೇಕು ಅಂತೇಳಿ ಕಟಾಕಿದ್ದಾರೆ. ಅದಕ್ಕೆ ಅದು ಅಳುತ್ತಾ ಇದೆ. ಅದನ್ನ ನೋಡಿ ನಾನ್ ಪ್ರಾಣ ಹೋಗುತ್ತಲ್ಲ ಅಂತ ಅದಕ್ಕೆ ಬಸವಣ್ಣವ್ರು ಹೇಳ್ತಾ ಇದ್ರೆ, ಅಳುಕಂಡ ಅಳು ನೀನು ಅಂತ ಮೇಕೆಗೆ ಹೇಳ್ತಾ ಇದ್ದಾರೆ. ಎಂಥ ಪಾಪರ ಒಂದು ಪ್ರಾಣಿಯ ಒಂದು ದಯೆಯನ್ನ ಬಸವಣ್ಣವ್ರು ಇಲ್ಲಿ ತೋರಿಸ್ತಾ ಇದ್ದಾರೆ. ಆ ಅಳುವಿಗೆ ಆಡು ಅಳ್ತಾ ಇರೋದಕ್ಕೆ ಬಸವಣ್ಣನವರಿಗೆ ಅಳು ಬಂದಿದೆ. ಇಲ್ಲಿ ಅವರ ಕಣ್ಣಲ್ಲಿ ನೀರು ಬಂದಿದೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಓತೆ ಅಳುಕಂಡ, ವೇದವನೋದಿದವರ ಮುಂದೆ ಅಳುಕಂಡ. ಯಾರು ವೇದವನ್ನ ಓದಿ ನಿನಗೆ ಪ್ರಾಣಿ ಬಲಿ ಕೊಡಕ್ಕೆ ಅಂತೇಳಿ ನಿನ್ನ ಬಲಿ ಕೊಡಕ್ಕೆ ಅಗ್ನಿಗೆ ಆಹುತಿಯನ್ನ ಕೊಡಕ್ಕೆ ನಿನಗೆ ತಯಾರು ಮಾಡ್ಕೊಂಡಿದ್ದಾರಲ್ಲ, ಅವರ ಮುಂದೆ ಅಳುಕಂಡ. ಶಾಸ್ತ್ರವ ಕೇಳಿದವರ ಮುಂದೆ ಅಳುಕಂಡ. ಶಾಸ್ತ್ರಗಳನ್ನ ಕೇಳಿ ಇಂಥ ಇದ್ ಮಾಡ್ಬೇಕು, ಯಜ್ಞ ಮಾಡ್ಬೇಕು, ಹೋಮ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅವರ ಮುಂದೆ ಅಳುಕಂಡ. ನೀನೊತ್ತುದಕ್ಕೆ ತಕ್ಕದ ಮಾಡುವ ಕೂಡಲ ಸಂಗಮ ದೇವ. ನೀನೊತ್ತಿದ್ದಕ್ಕೆ ತಕ್ಕದನ್ನ ಅವ್ರಿಗೆ ಮಾಡ್ತಾನೆ ಅಂತ ಬಸವಣ್ಣನವರು ಒಂದು ಓತದ ಕುರಿತು, ವೇದಗಳನ್ನ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ 9. ನರಜನ್ಮದಲ್ಲಿ ಹುಟ್ಟಿ ಲಿಂಗಮುಖವನರಿಯದೆ ಉದಮದ ಸೊಕ್ಕಿ ತಲೆಗೇರಿದ್ದೆ ಅಯ್ಯ.
ಜೀವೋ ಜೀವೇನ ಭಕ್ಷತೆ ಕರ್ಮ ಕರ್ಮದಲ್ಲಿಪ್ಪೆಯಯ್ಯ. ಅಂದೊಮ್ಮೆ ದಕ್ಷನು ಹೋತನ ಕೊಂದಲ್ಲಿ ಘೋಳಿಡಲಿ ಘೋಳಿಡಲಿ ತಂದಿಕ್ಕಿತ್ತೆ ವೇದ. ಶಾಸ್ತ್ರಗಳು ಮೂರ್ತಿಗೊಂಡಲ್ಲಿ ಚತುರ್ವೇದಿಗಳಿಗೊಮ್ಮೆ ಅಕ್ಕಿತ್ತೆ ಅಯ್ಯ. ನಮ್ಮ ಕೂಡಲ ಸಂಗಮ ದೇವರ ನರಿಯದ ಕಾರಣ ನಾಯಕ ನರಕದಲ್ಲಿ ಕಿತ್ತಯ್ಯ ಅಂತ 584ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ. ನರಜನ್ಮದಲ್ಲಿ ಹುಟ್ಟಿ ಲಿಂಗಮುಖವನರಿಯದೆ, ಲಿಂಗಮುಖ ಅಂದ್ರೆ ಇಲ್ಲಿ ಸತ್ಯವನರಿಯದೆ ಅಂತ. ನರಜನ್ಮವೊಂದಲ್ಲಿ ಹುಟ್ಟಿದ ಮೇಲೆ ಲಿಂಗಮುಖ ಅಂತಂದ್ರೆ ಇಷ್ಟಲಿಂಗ ಅಂತಾನೆ ಆಗ್ಲಿ ಅಥವಾ ಯಾವುದೋ ಒಂದು ಸ್ಥಾವರ ಲಿಂಗ ಅಂತಾನೆ ಆಗ್ಲಿ ಅರ್ಥ ಅಲ್ಲ. ಇದು ಲಿಂಗಮುಖ ಅಂದ್ರೆ ಸತ್ಯದ ಮುಖ ಅಂತ, ಸತ್ಯ ಸದಾಚಾರದ ಮುಖವನ್ನ ಅರಿಯದೆ ಅಂತ ಅರ್ಥ. ಉದ ಮದ ಸೊಕ್ಕಿ ತಲೆಗೇರಿತ್ತೆ ಅಯ್ಯ, ನಿಮಗೆ ಮದ ಸೊಕ್ಕಿ ತಲೆಗೇರಿತ್ತು ಅಂತ ಹೇಳ್ತಾ ಇದ್ದಾರೆ. ಜೀವೋ ಜೀವೇನ ಭಕ್ಷತೆ, ಒಂದು ಜೀವ ಇನ್ನೊಂದನ್ನ ಭಕ್ಷಣೆ ಮಾಡಿ ಬದುಕಬೇಕು ಅಂತ ಕರ್ಮದಲ್ಲಿ ಪ್ರಾಣಿಗಳನ್ನ ತಿಂದು ತಿಂದು ಕರ್ಮಿಗಳಾಗಿದ್ದೀರಲ್ಲ ಅಂತ ಹೇಳ್ತಾರೆ. ಅಂದೊಮ್ಮೆ ದಕ್ಷನು ಹೋತನ ಕೊಂದಲ್ಲಿ, ಅಂದೊಮ್ಮೆ ದಕ್ಷನು ಹೋತನ ಕೊಂದಲ್ಲಿ, ಹೋತವನ್ನ ಆಡವನ್ನ ಕೊಲ್ಬೇಕಾದ್ರೆ ಯಜ್ಞದಲ್ಲಿ ಹೇಳ್ತಾರೆ ಗೋಳಿಡಲಿ ಗೋಳಿಡಲಿ, ಅದು ಕೂಗಾಡ್ತಾ ಇದೆ ಪಾಪ ಹೋತ. ಅದಕ್ಕೆ ಹೇಳ್ತಾರೆ ತಂದಿಕ್ಕಿತ್ತೆ ವೇದ. ವೇದ ಅಲ್ಲಿ ವೇದಕ್ಕೆ ಅದೇ ಕಾರಣ ಯಾರು? ವೇದ. ಶಾಸ್ತ್ರಗಳು ಮೂರ್ತಿಗೊಂಡಲ್ಲಿ ಚತುರ್ವೇದಿಗಳಿಗೊಮ್ಮೆ ಅಕ್ಕಿತ್ತೆ ಅಯ್ಯ. ನಮ್ಮ ಕೂಡಲ ಸಂಗಮ ದೇವರ ನರಿಯದ ಕಾರಣ ನಾಯಕ ನರಕದಲ್ಲಿ ಕಿತ್ತಯ್ಯ. ಯಾಕೆ? ಆ ಯಜ್ಞದಲ್ಲಿ ಏನಾಯ್ತು? ಅವನ ತಲೆಯನ್ನೇ ಕಳ್ಕೊಂಡ. ಯಾರು? ಬ್ರಹ್ಮ. ಹಾಗಾಗಿ ಈ ರೀತಿಯಾಗಿ ಆಗ್ತಾ ಇದೆ. ವೇದಗಳು ಇಲ್ಲಿ ಏನೋ ಅದ್ವಿತೀಯ ಅಲ್ಲ ಅಂತ ಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತ ವಚನಗಳು. ಮುಂದೆ 10ನೇ ವಚನ. ವೇದವನೋದಿದ ವಿಪ್ರರು ಹೊನಲಲ್ಲಿ ಹೋದ ಕೇಡ ನೋಡಿರೆ ಭರ್ಗೋ ದೇವಸ್ಯ ಧೀಮಹಿ ಎಂಬರು. ಒಬ್ಬರಿಗಾಗಿ ವಿಚಾರವಿಲ್ಲ ನೋಡಿರೆ. ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಇದು ವಚನ ಸಂಖ್ಯೆ 586. ವೇದವನೋದಿದ ವಿಪ್ರರು ಹೊನಲಲ್ಲಿ ಹೋದ ಕೇಡ ನೋಡಿರೆ. ವಿಪ್ರರು ವೇದಗಳನ್ನ ಓದಿ ಓದಿ ಬಾಯ್ಪಾಠ ಮಾಡಿ ಏನಾಗಿದೆ? ಹೊನಲಲ್ಲಿ ವ್ಯರ್ಥವಾಗಿ ಹೋದದ ಕೇಡ ನೋಡಿರೆ, ಕೆಟ್ಟು ಹೋದ್ರವರು ಅಂತ. ಮುಂದೆ ಹೇಳ್ತಾರೆ ಭರ್ಗೋ ದೇವಸ್ಯ ಧೀಮಹಿ ಎಂಬರು. ಹೇಳ್ಬೇಕಾದ್ರೆ ಭರ್ಗೋ ದೇವಸ್ಯ ಧೀಮಹಿ, ದೇವರು ಒಬ್ಬನೇ, ದೇವರು ಹಾಗೆ ಹೀಗೆ ಅಂತ ವರ್ಣನೆಯನ್ನ ಮಾಡ್ತಾರೆ. ಆದ್ರೆ ಒಬ್ಬರಿಗಾಗಿ ವಿಚಾರವಿಲ್ಲ, ಒಂದು ವೈಚಾರಿಕವಾಗಿ ನಡೆದುಕೊಳ್ಳೋದಿಲ್ಲ, ವೈಚಾರಿಕ ಪ್ರಜ್ಞೆ ಅನ್ನೋದು ಇಲ್ಲವೇ ಇಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಹೇಳೋದು ಭರ್ಗೋ ದೇವಸ್ಯ ಧೀಮಹಿ, ದೇವರು ಸೃಷ್ಟಿಕರ್ತ, ಅವನು ಅಪ್ರತಿಮ, ಹೀಗೆಲ್ಲ ಹೊಗಳ್ತಾರೆ. ಹೋಗ್ಲಿ, ಏನ್ ಮಾಡ್ತಾ ಇದ್ದಾರೆ? ಹೋಗೋದ್ ಮಾತ್ರ ರಾಂಗ್ ಡೈರೆಕ್ಷನ್. ಅದನ್ನ ಹೇಳ್ತಾ ಇದ್ದಾರೆ. ಒಬ್ಬರಿಗಾಗಿ ವಿಚಾರವಿಲ್ಲ. ಕೂಡಲ ಸಂಗಮ ದೇವ. 586 ವಚನ. ಮುಂದಿನ ವಚನ 11. ನಿಜ ಭಾವ ಲಕ್ಷ್ಮಿ ಸರಸ್ವತಿ ಒಲಿದಡೆ ಕುಲವನರಸಲದೇಕೆ. ಆ ದೇವನೊಲಿದ ಭಕ್ತಂಗೆ ಇನ್ನಾವ ಮಂತ್ರವೇಕೆಯೋ. ಕಾಮಧೇನು ಮನೆಯಲ್ಲಿರಲು ಬೇರೆ ಹಯನನ ರಸಲೇಕೆ. ಮೋಹವುಳ್ಳ ಠಾವಿನಲ್ಲಿ ಲಜ್ಜೆಯ ನರಸಲೇಕೆ. ಮಹಾದಾನಿ ಕೂಡಲ ಸಂಗಯ್ಯನೊಲಿದು ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ವೇದವನೋದಿದವರು ಲಿಂಗವನ್ನೊಲಿಸಿ ತೋರಿರೋ ಅಂತ ಕೇಳ್ತಾ ಇದ್ದಾರೆ. ಇದು 601ನೇ ವಚನ. ನಿಜ ಭಾವ ಲಕ್ಷ್ಮಿ ಸರಸ್ವತಿ ಒಲಿದಡೆ ಕುಲವನರಸಲದೇಕೆ ಅಂದ್ರೆ ನಿಜ ಭಾವದಲ್ಲಿ, ನಿಜ ಭಾವ ಅಂದ್ರೆ ನಿಜ ಭಾವದಲ್ಲಿ ನಿಜವಾಗಿ ಸರಸ್ವತಿ ಸರಸ್ವತಿ ಒಲಿದಡೆ. ಲಕ್ಷ್ಮಿ ಅಂದ್ರೆ ಸಿರಿವಂತಿಕೆ, ಸರಸ್ವತಿ ಅಂದ್ರೆ ಜ್ಞಾನ. ಇವು ಒಲಿದಡೆ ಕುಲವನರಸಲ. ಯಾರ ಹಣ, ಸಿರಿವಂತಿಕೆ, ಜ್ಞಾನ ಇದ್ದವನು, ಸಿರಿವಂತಿಕೆ ಇದ್ದವನು ಶ್ರೀಮಂತ, ಲಕ್ಷ್ಮಿ ಇದ್ದ ಜ್ಞಾನ ಇದ್ದಂಥವನು ಅವನು ಜ್ಞಾನಿ. ಹಾಗೆ ಅವರಲ್ಲಿ ಕುಲವನರಸಲದೇಕೆ, ಅವ್ರಿಗೆ ಜಾತಿಯನ್ನು ಅರಸ್ತೀರಿ ಕೇಳ್ತಾ ಇದ್ದಾರೆ. ಕುಲವನರಸಲದೇಕೆ. ಆ ದೇವನೊಲಿದ ಭಕ್ತಂಗೆ ಮಂತ್ರವೇಕೆ, ಬೇರೆ ಮಂತ್ರ ಯಾಕೆ? ದೇವನು ಒಲಿದ ಭಕ್ತಂಗೆ ಲಕ್ಷ್ಮಿ ಇದೆ ಅಂದ್ರೆ ಜ್ಞಾನ ಇದೆ ಅವನಲ್ಲಿ, ಎಲ್ಲ ಇದೆ, ಸಿರಿ ಸಂಪತ್ತಿದೆ ಅಂದ್ಮೇಲೆ ಅವನಿಗೆ ದೇವರ ಒಲಿಮೆ ಆಗಿದೆ ಅಂತ ತಾನೆ. ಹಾಗಿದ್ದ ಮೇಲೆ ಅವನಿಗೆ ಬೇರೆ ಮಂತ್ರದ ಉಪದೇಶ ಯಾಕೆ, ಬೇರೆ ಮಂತ್ರವೇಕೆ? ಕಾಮಧೇನು ಮನೆಯಲ್ಲಿರಲು ಬೇರೆ ಹಯನನ ರಸಲೇಕೆ. ಮನೆಯಲ್ಲಿ ಕಾಮಧೇನು ಇದೆ ಅಂದ್ಮೇಲೆ, ಹಾಲು ಕರಿತಾ ಇದೆ ಅಂದ್ಮೇಲೆ, ಇನ್ನ ಬೇರೆ ಕಡೆಯಿಂದ ಹಾಲನ್ನ ಕೊಂಡ್ಕೊಂಡು ಬರೋ ಅಂತ ಫಜೀತಿ ಯಾಕೆ? ಮೋಹ ಉಳ್ಳ ಠಾವಿನಲ್ಲಿ ಲಜ್ಜೆಯ ನರಸಲೇಕೆ. ಎಲ್ಲಿ ಪ್ರೀತಿ ಭಾವ ಇರುತ್ತೆ ಅಲ್ಲಿ ಲಜ್ಜೆ ನಾಚಿಕೆಗಳು ಯಾಕಿರ್ಬೇಕು? ಮಹಾದಾನಿ ಕೂಡಲ ಸಂಗಯ್ಯನೊಲಿದು ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ ಹೇಳ್ತಾ ಇದ್ದಾರೆ. ಮಹಾದಾನಿ ಕೂಡಲ ಸಂಗಯ್ಯ ಅವನು ಎಲ್ಲುಂಡ ಅಂದ್ರೆ
ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ. ಮಾದಾರ ಚೆನ್ನಯ್ಯ ಜಾತಿಯಿಂದ ವೃತ್ತಿಯಿಂದ ಅತ್ಯಂತ ಕೆಳಸ್ತರದವರು, ಅವರ ಮನೆಯಲ್ಲಿ ಉಂಡ. ಅಲ್ಲಿಗೆ ನಿಮ್ಮ ವೇದಗಳು, ಉಪನಿಷತ್ ಎಂಥದ್ದು ಇದು ಆಗಮಗಳು ಎಲ್ಲವೂ ಕೂಡ ವ್ಯರ್ಥವಾಗಿ ಓದುವಂತ ಅದು ಇನ್ನೊಂದು ವಚನ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ. ವೇದವನ್ನು ಓದಿದವರು ಲಿಂಗವನ್ನು ಒಲಿಸಿ ತೋರಿರೋ. ಹೆಂಗೆ ಮಾದಾರ ಚೆನ್ನಯ್ಯ ಲಿಂಗವನ್ನ ಒಲಿಸಿ ತೋರಿದ್ರಲ್ಲ, ಹಾಗೆ ನೀವು ವೇದವನ್ನ ಓದಿದವರು ಲಿಂಗವನ್ನು ಒಲಿಸಿ ತೋರಿರೋ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮುಂದಿನ ವಚನ 12ನೇ ವಚನ. ವೇದಶಾಸ್ತ್ರದವರ ಹಿರಿಯರೆನ್ನೆ, ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೆ. ಇವರು ಹಿರಿಯರುಗಳೇ, ಇವರಿಂದಧಿಕವ ಸಾಧಿಸುವರೇನು ಕಿರಿಯರೇ. ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಂಗಳ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. 612ನೇ ವಚನ ಇದು. ಎಂಥ ವಚನ ಇದು ನೋಡ್ರಿ. ವೇದಶಾಸ್ತ್ರದವರ ಹಿರಿಯರೆನ್ನೆ. ವೇದಶಾಸ್ತ್ರಗಳನ್ನು ತಿಳ್ಕೊಂಡಂಥವ್ರನ್ನ ಯಾವುದೇ ಕಾರಣಕ್ಕೂ ಹಿರಿಯರು ಅಂತ ಕರಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹಿರಿಯರೆನ್ನೆ, ನಾನಂತೂ ಹಿರಿಯರು ಅಂತ ಕರೆಯೋದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಮಾಯಾಭ್ರಾಂತಿ ಕವಿದ ಗೀತಜ್ಞರ ಹಿರಿಯರೆನ್ನೆ. ಅನೇಕ ಗೀತೆಗಳನ್ನ ಅಭ್ಯಾಸ ಮಾಡಿ, ಗೀತಜ್ಞರು ಅಂತಂದ್ರೆ ಭಗವದ್ಗೀತೆ ಅಂತ ಅಲ್ಲ, ಹಲವಾರು ಈ ರೀತಿಯ ಬಾಯಾಟ ಮಾಡಿರ್ತಾರಲ್ಲ ಗೀತಗಳನ್ನ, ಶ್ರುತಿ ಸ್ಮೃತಿ ಇವೆಲ್ಲ ಇರ್ತಾವಲ್ಲ, ಇವೆಲ್ಲವನ್ನು ಬಾಯಾಟ ಮಾಡಿ ಹಾಡುವುದು, ಆ ಭಾವದಲ್ಲಿ ಇರ್ತಾರಲ್ಲ ಅಂಥವ್ರನ್ನ ಮಾಯಾಭ್ರಾಂತಿ ಕವಿದ. ಅವರ ಮನಸ್ಸಿನ ತುಂಬ ಮಾಯೆಯ ಭ್ರಾಂತಿಯ, ಅಜ್ಞಾನದ ಭ್ರಾಂತಿಯೇ ತುಂಬ್ಕೊಬಿಟ್ಟಿದೆ. ಅಂಥವರನ್ನ ಹಿರಿಯರೆನ್ನೆ. ಅಂಥವ್ರನ್ನ ನಾನು ಯಾವತ್ತೂ ಹಿರಿಯರು ಅಂತ ಅನ್ನೋದಿಲ್ಲ. ಇವರು ಹಿರಿಯರುಗಳು. ಇವರೆಲ್ಲ ಹಿರಿಯರು ಆಗ ಸಾಧ್ಯನಾ ಅಂತ ಕೇಳ್ತಾರೆ ಪ್ರಶ್ನೆ. ಮುಂದೆ ಹೇಳ್ತಾರೆ, ಇವರಿಂದಧಿಕವ ಸಾಧಿಸಿದವರೇನು ಕಿರಿಯರೇ. ಇವರಿಗಿಂತ ಎಷ್ಟು ಎತ್ತರವಾದಂತ ಒಂದು ವಿಚಾರಗಳನ್ನ ಸಾಧಿಸಿದಂಥವರು ಕಿರಿಯರೇ. ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಗಳು ಇವೆಲ್ಲರಲ್ಲೂ, ವಿದ್ಯೆಯಲ್ಲಿ ಗುಣದಲ್ಲಿ ಜ್ಞಾನದಲ್ಲಿ ಧರ್ಮದಲ್ಲಿ ಆಚಾರದಲ್ಲಿ ಶೀಲದಲ್ಲಿ ಇವೆಲ್ಲದರಲ್ಲೂ ಕೂಡ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ನೀವೆಲ್ಲರೂ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವೆಲ್ಲರೂ ಅಂತಂದ್ರೆ ಬಸವಣ್ಣನವರು ಅವತ್ತಿನ ಕಾಲಘಟ್ಟದಲ್ಲಿ ಅವ್ರುಗಳಿಗೆ ಹೇಳ್ತಾ ಇರೋದು, ವೇದಿಗಳಿಗೆ, ವೇದ ಶಾಸ್ತ್ರವನ್ನ ಓದುವಂತವ್ರಿಗೆ ಹೇಳ್ತಾ ಇರೋದು, ನೀವೆಲ್ಲರೂ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ವಿದ್ಯೆ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನ್ನೇ ಸಾಧಿಸುವುದು. ನಮ್ಮ ಶರಣರು ಏನ್ ಸಾಧನೆಯನ್ನ ಮಾಡಿದಾರಲ್ಲ ಆ ಸಾಧನೆಯನ್ನ ನೀವು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿಗೆ ವೇದಿಗಳಿಗೂ ಶಾಸ್ತ್ರಿಗಳಿಗೂ ಇಲ್ಲಿ ಬಸವಣ್ಣನವರು ಹತ್ತಿರಕ್ಕೆ ಬಿಟ್ಕೊಳ್ತಾ ಇಲ್ಲ, ಅವರಲ್ಲಿ ಸತ್ಯ ಇಲ್ಲ ಅನ್ನುವ ಒಂದು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. 13ನೇ ವಚನ. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ ನೋಡಯ್ಯ. ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ. ವಚನ ಸಂಖ್ಯೆ 717. ಇಲ್ಲಿ ಹೇಳ್ತಾರೆ, ವೇದಕ್ಕೆ ಒರೆಯ ಕಟ್ಟುವೆ, ವೇದಗಳಿಗೆ ಒರೆಯನ್ನ ಕಟ್ಟುತ್ತೀನಿ ಅಂತಂದ್ರೆ ಅದನ್ನ ನಾನು ಹೊರೆಗೆ ಹಚ್ತೀನಿ. ಪ್ರತಿಯೊಂದು ವಿಚಾರವನ್ನು, ವೇದಗಳಲ್ಲಿರುವ ಪ್ರತಿಯೊಂದು ವಿಚಾರವನ್ನು ಹೊರೆಗೆ ಹಚ್ತೀನಿ ಅಂತ. ಹೊರೆಯ ಕಟ್ಟುವೆ ಅಂತಂದ್ರೆ ಏನು, ಹೊರೆ ಕಟ್ತೀನಿ ಅಂತ ಸೂಟ್ ಕಟ್ತೀನಿ ಅಂತಲ್ಲ, ವೇದಗಳನ್ನ ಹೊರೆಗೆ ಹಚ್ತೀನಿ, ಪ್ರತಿಯೊಂದು ಶ್ಲೋಕವನ್ನು ಹೊರೆಗೆ ಹಚ್ಚಿ ನೋಡ್ತೀನಿ, ನಾನು ನೋಡಿದ್ದೀನಿ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ. ಪ್ರತಿ ಶಾಸ್ತ್ರಗಳು ಏನು, ಪ್ರತಿಯೊಂದು ಶ್ಲೋಕಗಳು, ಪ್ರತಿಯೊಂದು ಮಂತ್ರಗಳು ಏನೇನು ಹೇಳ್ತಾವಲ್ಲ ಅದಕ್ಕೆ ನಿಗಳ ಅಂತಂದ್ರೆ ಬಂಧನ ಹಾಕೋದು, ಬೇಡಿ ತೊಡಿಸೋದು. ಆ ಬೇಡಿಯನ್ನ ತೊಡಿಸ್ತೀನಿ ಅಂತ ಬಸವಣ್ಣವ್ರು ಹೇಳ್ತಾರೆ. ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ ಅಂತ ಹೇಳ್ತಾರೆ. ಆಗಮದ ಮೂಗನ್ನೇ ಕುರೂಪಗೊಳಿಸ್ತೀನಿ ಅಂತ. ಮೂಗ ಕೊಯ್ಯೋದು ಅಂತಂದ್ರೆ ಮನುಷ್ಯನಿಗೆ ಮುಖದ ಮೇಲೆ ಮೂಗಿಲ್ಲ ಅಂದ್ರೆ ಏನಾಗುತ್ತೆ, ಕುರೂಪಿಯಾಗಿ ಕಾಣ್ತೀವಲ್ವಾ, ಹಾಗೆ ಆಗಮಕ್ಕೆ ಮೂಗನ್ನೇ ಕತ್ತರಿಸ್ತೀನಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಅಂದ್ರೆ ಅರ್ಥ ಏನಂದ್ರೆ, ಆಗಮಗಳಲ್ಲಿ ಇರುವುದು ನಂಬಿಕೆಗೆ, ನಾವು ಅಳವಡಿಕೆಗೆ ಸೂಕ್ತ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ. ನಾನು ಮಾದಾರ ಚೆನ್ನಯ್ಯನ ಮನೆಯ ಮಗ ಅಂತ ಇಲ್ಲಿ ವೇದಗಳ ಆಗಮಗಳ ವಿಚಾರಗಳನ್ನ ಸ್ಪಷ್ಟವಾಗಿ ತಳ್ಳಿ ಹಾಕ್ತಾ ಇದ್ದಾರೆ. ಇದು 717ನೇ ವಚನ ಈಗ ಹೇಳಿದ್ದು. ಮುಂದೆ 14ನೇ ವಚನ. ಇಲ್ಲಿ ವೇದ ನಡುನಡುಗಿತ್ತು, ಶಾಸ್ತ್ರವಗಲಿ ಕೆಲಕ್ಕೆ ಸಾರಿದ್ದಿತ್ತಯ್ಯ, ತರ್ಕ ತರ್ಕಿಸಲರಿಯದೆ ಮೂಗು ಒಟ್ಟಿದ್ದಿತ್ತಯ್ಯ, ಆಗಮ ಹೆರೆತೊಲಗಿ ಅಗಲಿದ್ದಿತ್ತಯ್ಯ, ನಮ್ಮ ಕೂಡಲ ಸಂಗಯ್ಯನು ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ ಕಾರಣ. ವಚನ ಸಂಖ್ಯೆ 750. ಇದರಲ್ಲೂ ಕೂಡ ವೇದ ನಡುಗಿತ್ತು, ಯಾಕೆಂದ್ರೆ ಅಲ್ಲಿ ಬರೀ ಜಾತಿ ಭೇದ ಕರ್ಮ ಭೇದ ಇದನ್ನೇ ಹೇಳ್ತಾ ಕೂತಾರೆ ಎಲ್ಲಿ ವೇದಗಳಲ್ಲಿ. ಹಾಗಾಗಿ ವೇದ ನಡುಗಿತ್ತು, ಅಲ್ಲಿ ಬರೀ ವರ್ಣಾಶ್ರಮ ವ್ಯವಸ್ಥೆಯನ್ನೇ ಹೇಳ್ತಾರಲ್ಲ,
ಅದನ್ನ ಕಿಲ್ ಹೇಳ್ತಾ ಇರೋದು. ವರ್ಣಾಶ್ರಮ ವ್ಯವಸ್ಥೆಯನ್ನ ಹೇಳ್ಬೇಕಾದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮನ ತಲೆಯಿಂದ ಹುಟ್ಟಿದ, ಹೊಟ್ಟೆಯಿಂದ ಹುಟ್ಟಿದ, ಎದೆಯಿಂದ ಹುಟ್ಟಿದ, ತೊಡೆಯಿಂದ ಹುಟ್ಟಿದ, ಪಾದದಿಂದ ಹುಟ್ಟಿದ, ಈ ರೀತಿಯಾಗಿ ಭ್ರಾಂತಿಯನ್ನು ತುಂಬಿದ್ದಾರಲ್ಲ, ಆ ಭ್ರಾಂತಿಯನ್ನು ಕಿತ್ತೆಸೆಯುವ ಒಂದು ವಚನ ಇದೆ. ಹೇಳ್ತಾ ಇದ್ದಾರೆ, ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಕೂಡಲ ಸಂಗಯ್ಯ ಉಂಡ ಕಾರಣ ಅಲ್ಲಿಗೆ ನೀವು ಹೇಳುವುದೆಲ್ಲ ಹುಸಿ ಅಂತ ಇಲ್ಲಿ ವಿಚಾರದ ಈ ವಚನದಲ್ಲಿ ಸ್ಪಷ್ಟವಾಗಿ ತಳ್ಳಿ ಹಾಕ್ತಾ ಇದ್ದಾರೆ ವೇದಗಳ ಒಂದು ಪ್ರಾಧಾನ್ಯತೆಯನ್ನ. 15ನೇ ವಚನ, ಪಂಚಬ್ರಹ್ಮವ ಕಿಡಿಸಿತ್ತು, ಪ್ರಣವ ಮಂತ್ರವ ನೀಡಾಡಿತ್ತಲ್ಲ, ಕರ್ಮಗಳನ್ನೇ ಕಳೆಯಿತ್ತು, ಕ್ರಿಯೆಗಳನ್ನೇ ಮೀರಿತ್ತಲ್ಲ, ಆಗಮದ ಹಲ್ಲನೇ ಕಳೆಯಿತ್ತು, ಕೂಡಲ ಸಂಗಯ್ಯನ ಭಕ್ತಿ ಗಜ ಹೋ ಅಂತ ಹೇಳ್ತಾ ಇದ್ದಾರೆ. ಪಂಚಬ್ರಹ್ಮವ ಕೆಡಿಸಿತ್ತು. ಪಂಚಬ್ರಹ್ಮ 5 ಮುಖ, ಸೃಷ್ಟಿಗೆ 5 ಮುಖ, ಅಥವಾ 5 ತತ್ವಗಳು ಆಕ್ಚುಲಿ ಅಂತ ಹೇಳ್ಬೇಕಂದ್ರೆ ಆ 5 ತತ್ವಗಳಿಗೆ 5 ಮುಖವನ್ನ ಜೋಡಿಸಿದ್ರು, ಅದಕ್ಕೆ ಪಂಚಬ್ರಹ್ಮ. ಅದನ್ನ ಕೆಡಿಸಿತ್ತು. ಪ್ರಣವ ಮಂತ್ರವ ನೀಡಾಡಿತ್ತಲ್ಲ, ಪ್ರಣವ ಮಂತ್ರದ ಒಂದು ಅರ್ಥವೇ ಗೊತ್ತಾಗ್ಲಿಲ್ಲ ಅಂತ ಪ್ರಣವ ಮಂತ್ರವ ನೀಡಾಡಿತ್ತು. ಪ್ರಣವ ಮಂತ್ರ ಅಂದ್ರೆ ಓಂ ಅಂತ ಬರುತ್ತಲ್ಲ ಅದು. ಪ್ರಣವ ಮಂತ್ರವ ನೀಡಾಡಿತ್ತಲ್ಲ, ಕರ್ಮಗಳನ್ನೇ ಕಳೆಯಿತ್ತು, ಕ್ರಿಯೆಗಳನ್ನೇ ಮೀರಿತ್ತಲ್ಲ. ಅಂದ್ರೆ ಇವೆಲ್ಲ ಶ್ರುತಿ ಸ್ಮೃತಿ ಅವೆಲ್ಲವನ್ನು ವಿಚಾರಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಆಗಮದ ಹಲ್ಲನೇ ಕಳೆಯಿತ್ತು, ವಿರೂಪಗೊಳಿಸ್ತು, ಆಗಮವನ್ನೇ ವಿರೂಪಗೊಳಿಸ್ತು. ಯಾವುದು ಇದನ್ನೆಲ್ಲ ಮಾಡಿದ್ದು? ಪಂಚಬ್ರಹ್ಮವ ಕೆಡಿಸಿದ್ದು, ಪ್ರಣವ ಮಂತ್ರವ ನೀಡಾಡಿದ್ದು, ಕರ್ಮಗಳನ್ನ ಕಳೆದಿದ್ದು, ಆಗಮದ ಹಲ್ಲನ್ನ ಕಳೆದಿದ್ದು, ಕೂಡಲ ಸಂಗಯ್ಯನ ಭಕ್ತಿ. ಕೂಡಲ ಸಂಗಯ್ಯನ ಭಕ್ತಿ ಅಂತಂದ್ರೆ ಏನು ಅಂದ್ರೆ, ಅದು ಸತ್ಯ, ಸರಳವಾದಂತ, ಸಹಜವಾದಂತ, ಸುಂದರವಾದಂತ ಭಕ್ತಿ, ಸಹಜ ಪ್ರೇಮ ದೇವರೊಟ್ಟಿಗೆ. ಅದು ಕೂಡಲ ಸಂಗಯ್ಯನ ಭಕ್ತಿ. ಸಹಜತೆ, ಅತ್ಯಂತ ಸಹಜ, ಅದನ್ನು ಹೇಳ್ತಾ ಇದ್ರೆ ಕೂಡಲ ಸಂಗಯ್ಯನ ಭಕ್ತಿ. ಅದರಲ್ಲಿ ಬರುವುದು ಕಾಯಕ, ದಾಸೋಹ, ಆಚಾರ, ಸದಾಚಾರ. ಕಾಯಕ, ದಾಸೋಹ, ಸದಾಚಾರ ಇವೇ ಪ್ರಮುಖ ಆಧಾರ ಸ್ತಂಭಗಳು. ಈ ಆಧಾರ ಸ್ತಂಭವನ್ನು ಇಟ್ಕೊಂಡು ಹೋದ್ರೆ ಈ ಪಂಚಬ್ರಹ್ಮ ಕೆಟ್ಟೋಯ್ತು, ಪ್ರಣವ ಮಂತ್ರ ಈಡಾಡಿತು, ಕರ್ಮಗಳು ಕಳೆದು ಹೋದ್ವು, ಆಗಮಗಳು ಹಲ್ಲು ಮುರಿದೋಯ್ತು, ಯಾವುದ್ರ ಅವಶ್ಯಕತೆನೂ ಬೀಳೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಚನಗಳು ಕನ್ನಡದ ವಚನಗಳು ಸಂಸ್ಕೃತದಿಂದ ಬಂದವಲ್ಲ. ಇಷ್ಟನ್ನ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತಾನು ಕಾಯಕ, ದಾಸೋಹ, ಸದಾಚಾರಗಳನ್ನ ಅಳವಡಿಸ್ಕೊಬಿಟ್ರೆ ನಮಗೆ ಆ ಮಂತ್ರನೂ ಬೇಕಿಲ್ಲ, ಈ ಮಂತ್ರನೂ ಬೇಕಿಲ್ಲ, ಉಪನಿಷತ್ತು ಬೇಕಿಲ್ಲ, ಯಜ್ಞನೂ ಬೇಕಿಲ್ಲ, ಹೋಮನೂ ಬೇಕಿಲ್ಲ, ಯಾವುದು ಬೇಕಿಲ್ಲ. ಹಾಗಾಗಿ ಇಲ್ಲಿ ಕನ್ನಡಕ್ಕೆ ಸಂಸ್ಕೃತದ ಅಗತ್ಯವೇ ಇಲ್ಲ ಅನ್ನುವುದು ಒಂದು ಸ್ಪಷ್ಟ. ಇದು 849ನೇ ವಚನ, ಮರ್ತು ಬಿಟ್ಟದೆ ಹೇಳ್ತು. 849ನೇ ವಚನ ಈಗ ಹೇಳಿದ್ದು. ಈಗ ಮುಂದಿನ ವಚನ 16ನೇ ವಚನ. ಈಗ ಭೂ, ತೋಯ, ಪಾವಕ, ಸಮೀರಣ, ಅಂಬರಾದಿಗಳೆಲ್ಲ ಆದಿ ಆಧಾರದ ಪರಮಾತ್ಮ ಲಿಂಗದಲ್ಲಿ ಆದಿ ಮಧ್ಯ ಅವಸಾನವನರಿಯದ ಅಗಮ್ಯ ವೇದಾದಿ ಸಕಲ ಶಾಸ್ತ್ರ ಪ್ರಮಾಣರು ಅದನ್ನು ಅಂತಿಂತೆಂದುಪಮಿಸಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ. ಇದು 950ನೇ ವಚನ. ಅಂದ್ರೆ ಭೂ, ತೋಯ, ಪಾವಕ, ಸಮೀರಣ ಅಂತಂದ್ರೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ 5 ತತ್ವಗಳು, ಸೃಷ್ಟಿಗೆ ಕಾರಣೀಭೂತವಾದಂತ 5 ತತ್ವಗಳನ್ನ ಹೇಳ್ತಾ ಇದ್ದಾರೆ. ಭೂ, ತೋಯ ಅಂದ್ರೆ ಜಲತತ್ವ, ಪಾವಕ ಅಂದ್ರೆ ಅಗ್ನಿ ತತ್ವ, ಸಮೀರಣ ಅಂತಂದ್ರೆ ಆಕಾಶದ, ಅಂಬರಾದಿ ಅಂತಂದ್ರೆ ಆಕಾಶ ತತ್ವ, ಸಮೀರಣ ಅಂತಾರೆ ವಾಯು ತತ್ವ. ಇವು ಈ ಅಂಬರಾದಿಗಳೆಲ್ಲ ಆದಿ ಆಧಾರದ ಪರಮಾತ್ಮ ಲಿಂಗದಲ್ಲಿ, ಆದಿ ಆಧಾರ ಸೃಷ್ಟಿಗೆ ಕಾರಣೀಭೂತವಾದಂತ ಪರಮಾತ್ಮ ಲಿಂಗದಲ್ಲಿ ಆದಿ ಮಧ್ಯ ಅವಸಾನವನರಿಯದ, ಲಿಂಗಕ್ಕೆ ಯಾವುದೂ ಇಲ್ವಲ್ಲ, ಆದಿನೂ ಇಲ್ಲ, ಮಧ್ಯನೂ ಇಲ್ಲ, ಅವಸಾನವನರಿಯದ ಅಗಮ್ಯ ವೇದಾದಿ ಸಕಲ ಶಾಸ್ತ್ರ ಪ್ರಮಾಣರು ಅದನ್ನು ಅಂತಿಂತೆಂದು ಉಪಮಿಸಲಿಲ್ಲ. ಅವ್ರಿಗೆ ಹೇಳಕ್ ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾರೆ. ಅಂತಿಂತೆಂದು ಉಪಮಿಸಲಿಲ್ಲ, ಅದನ್ನ ಯಾವ ರೀತಿ ಹೇಳಬೇಕು ಈ ಸೃಷ್ಟಿಯನ್ನ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇರೋದು. ಇದು ಹೇಗೆ ಬಸವಣ್ಣನವರು ಈ ವೇದಗಳನ್ನ ಸ್ಪಷ್ಟವಾಗಿ ನಿರಾಕರಿಸ್ತಾ ಇದ್ದಾರೆ. ವೇದಗಳ ಪ್ರಾಮಾಣ್ಯವನ್ನ ಅಥವಾ ವೇದ ಪ್ರಮಾಣವನ್ನ ಯಾವ ರೀತಿ ನಿರಾಕರಿಸ್ತಾ ಇದ್ದಾರೆ ಅನ್ನೋದನ್ನ ಈ ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದಿನ ವಚನ 17ನೇ ವಚನ. ವೇದ ವೇದಿಸಲರಿಯದೆ ಅಭೇದ್ಯ ಲಿಂಗವೆಂದು ನಡುನಡುಗಿತ್ತು, ಶಾಸ್ತ್ರ ಸಾಧಿಸಲರಿಯದೆ ಅಸಾಧ್ಯ ಲಿಂಗವೆಂದು ಸಾರುತ್ತೈದಾವೆ, ತರ್ಕಿಸಲರಿಯದೆ ಅತರ್ಕ್ಯ ಲಿಂಗವೆಂದು ಮನಂಗೊಳ್ಳವು, ಆಗಮ ಗಮಿಸಲರಿಯದೆ ಅಗಮ್ಯ ಲಿಂಗವೆಂದು ಹೋದವು, ನರರು ಸುರರು ಅಂತುವ ಕಾಣರು, ನಮ್ಮ ಕೂಡಲ ಸಂಗನ ಪ್ರಮಾಣ ಶರಣಬಲ್ಲ.
953ನೇ ವಚನ. ಅಲ್ಲಿಗೆ ಈ ವಚನದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ವೇದ ವೇದಿಸಲರಿಯದೆ ಅಭೇದ್ಯ ಲಿಂಗವೆಂದು, ಲಿಂಗವನ್ನ, ಆ ಮೂಲವನ್ನು, ಸೃಷ್ಟಿಯ ಮೂಲವನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲಪ್ಪ ಅಂತೇಳಿ ಅದು ನಡುಗಿತ್ತು ಅಂತ ಹೇಳ್ತಾ ಇದ್ದಾರೆ. ಆಗಮ ಗಮಿಸಲರಿಯದೆ ಅಗಮ್ಯ ಲಿಂಗವೆಂದು ಹೋದವು. ಅದಕ್ಕೂ ಕೂಡ, ಆಗಮಕ್ಕೂ ಕೂಡ ಈ ಒಂದು ನೆಲೆ, ಮೂಲದ ನೆಲೆ ಸಿಗಲಿಲ್ಲ ಅನ್ನೋ ಒಂದು ವಿಚಾರವನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ 18ನೇ ವಚನ. ವೇದಾತೀತ ಷಡುವರ್ಣರಹಿತ ಅಷ್ಟತ್ರಿಂಶತ್ಕಳಾತೀತ ವ್ಯೋಮಾತೀತ ಕೂಡಲ ಸಂಗಮ ದೇವ. 954ನೇ ವಚನ. ಮತ್ತೆ ಇಲ್ಲಿ ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ, ವೇದಾತೀತ, ವೇದಗಳಿಗೆ ಅತೀತ, ವೇದಗಳಿಗೆ ನಿಲುಕಡೆ ಇಲ್ಲ. ಷಡುವರ್ಣರಹಿತ, ಅಷ್ಟತ್ರಿಂಶತ್ಕಳಾತೀತ, 108 ತತ್ವಗಳಿಗೆ ಅತೀತ, ವ್ಯೋಮಾತೀತ, ಎಲ್ಲವಕ್ಕೂ ಅತೀತ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಇವು ಯಾವ ಬಂಧನಕ್ಕೂ ಒಳಪಟ್ಟಿಲ್ಲ ಅಂತ. ವೇದಗಳಿಗೆ ಒಳಪಟ್ಟಿಲ್ಲ, ಆಗಮಗಳಿಗೆ ಒಳಪಟ್ಟಿಲ್ಲ, ಶಾಸ್ತ್ರಗಳಿಗೆ ಒಳಪಟ್ಟಿಲ್ಲ. ಇವೆಲ್ಲವನ್ನ ಕಳೆದು ಆಚೆಗಿರುವುದೇ ಕೂಡಲ ಸಂಗಮ ದೇವನ ನಿಲುವು ಅಂತ ಹೇಳ್ತಾ ಇದ್ದಾರೆ. ಇದು 954ನೇ ವಚನ. ಈಗ 19ನೇ ವಚನ. ವಿಶ್ವಜಿತನು, ಧನುಜಿತನು, ಸರ್ವಜಿತನು, ಸುತ್ರಾಮಜಿತನು, ನೃಜಿತನು, ಅಶ್ವಜಿತನು, ಗೋಜಿತನು, ಅರ್ಜಿತನು, ಸ್ವಸಂವೇದ್ಯನು, ವೇದನಾದಾತೀತನು, ತೂರ್ಯ ಪರಮಾನಂದ ನಿರವಯ, ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರ ಪಟಲದ ಬೆಳಗು ಕೂಡಲ ಸಂಗಯ್ಯ. ಕೂಡಲ ಸಂಗಯ್ಯ ಯಾರು ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಮೊದಲೇ ವಿಶ್ವಜಿತ, ಧನುಜಿತ, ಸರ್ವಜಿತ ಅಂತ ಹೇಳಿ ಇವೆಲ್ಲವನ್ನು ಗೆದ್ದವನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವೆಲ್ಲ ಬಂಧನಕ್ಕೆ ಒಳಪಡದೇ ಇರೋನು ಅಂತ ಹೇಳಿ ಮುಂದೆ ಹೇಳ್ತಾರೆ, ವೇದ ನಾದಾತೀತನು ಅಂತ ಹೇಳ್ತಾರೆ. ವೇದ ನಾದಾತೀತನು, ತೂರ್ಯ ಪರಮಾನಂದ ನಿರವಯ, ಅದು ಪರಮಾನಂದದಲ್ಲಿರುವಂತ ನಿರವಯ ವಸ್ತು ಚೈತನ್ಯ, ಸೂರ್ಯ ಕೋಟಿ ಪ್ರಭೆಯ ಬೆಳಗಿನ, ಅದಕ್ಕೆ ಅನಂತ ಕೋಟಿ ಪ್ರಭೆಯ ಅಂಥ ಬೆಳಕು ಇರುವಂತಹದ್ದು, ಅಂತ ಸಹಸ್ರ ಕಿರಣದ ಅಗ್ರ ಪಟಲದ ಬೆಳಗು, ಇಂಥ ಬೆಳಗು ಅದು ಕೂಡಲ ಸಂಗಯ್ಯ. ಇದು ಯಾವುದೇ ವೇದಗಳಿಗೆ, ಶಾಸ್ತ್ರಗಳಿಗೆ, ತರ್ಕಗಳಿಗೆ ನಿಲುಕದ್ದು ಅಂತ 955ನೇ ವಚನದಲ್ಲಿ ಹೇಳಿದ್ದಾರೆ. ಈಗ 20ನೇ ವಚನ. ವಿಷ್ಣು ವರಹಾವತಾರದಲ್ಲಿ ಹಂದಿಯ ತಿಂಬುದ ಆವಾಚಾರವ. ಹಿಂದೆ ಒಂದ್ಸರಿ ಹೇಳಿದೆ, ಒಂದೊಂದು ಅವತಾರದಲ್ಲಿ, ವಿಷ್ಣುವಿನ ಅವತಾರದಲ್ಲಿ ಒಂದೊಂದು ವಿಚಾರಗಳನ್ನ ಹೇಳ್ತಾರೆ ಅಂತ. ಅದು ಇಲ್ಲಿ ಬಂದೀಗ. ವಿಷ್ಣು ವರಹಾವತಾರದಲ್ಲಿ ಹಂದಿಯಂ ತಿಂಬುದ ಆವಾಚಾರವೋ. ವಿಷ್ಣು ದಶಾವತಾರನ ಎತ್ತುತ್ತಾ ಬರ್ತಾನಲ್ಲ, ಅದ್ರಲ್ಲಿ ಒಂದೊಂದು ಅವತಾರದಲ್ಲಿ ಒಂದೊಂದು ರೂಪವನ್ನ ಬರ್ತಾನೆ ಅಂತೇಳಿ ಅಲ್ಲಿ ಹಂದಿಯಾಗಿ ಬಂದಿದ್ದು. ವಿಷ್ಣು ಮತ್ಸ್ಯಾವತಾರದಲ್ಲಿ ಮೀನಂ ತಿಂಬುದ ಆವಾಚಾರವೋ, ಮೀನಾಗಿ ಬಂದಿದ್ದು. ವಿಷ್ಣು ಕೂರ್ಮಾವತಾರದಲ್ಲಿ ಆಮೆಯ ತಿಂಬುದ ಆವಾಚಾರವೋ. ವಿಷ್ಣು ಹರಿಣಾವತಾರದಲ್ಲಿ ಅಂದ್ರೆ ಜಿಂಕೆ ಎರಳೆಯ ತಿಂಬುದ ಆವಾಚಾರವೋ. ಇಂತಿವನೆಲ್ಲ ಅರಿಯದೆ ತಿಂದರು. ಇದೆಲ್ಲವೂ ಕೂಡ ಏನೋ ಅರಿಯದೆ ತಿಂದರು ಅಂತೇಳಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲದೆ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಅರಿದರಿದು 4 ವೇದ, 16 ಶಾಸ್ತ್ರ, 18 ಪುರಾಣ, 28 ಆಗಮ, ಇಂತಿವೆಲ್ಲವನೋದಿ ಕೇಳಿ ಹೋಮವನಿಕ್ಕಿ ಹೋತನ ಕೊಂದು ತಿಂಬುದ ಆವಾಚಾರದೊಳಗು. ಈ ಮೊದ್ಲು ಹೇಳಿದ್ರಲ್ಲ ವಿಷ್ಣುವಿನ ದಶಾವತಾರಗಳು, ಇವು ಅರಿಯದೆ ಆಗಿರುವಂಥವು, ಬಿಟ್ಬಿಡಿ ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಅರಿದರಿದು, ನೀವು ತಿಳ್ಕೊಂಡು ಕೂಡ 4 ವೇದ, 16 ಶಾಸ್ತ್ರಗಳು ಬರ್ತವೆ, 18 ಪುರಾಣಗಳಿದಾವೆ, 28 ಆಗಮಗಳಿದಾವೆ. ಇವೆಲ್ಲವನ್ನ ಓದಿ ಕೇಳಿ ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಹೋಮವನಿಕ್ಕಿ ಹೋತನ ಕೊಂದು ತಿಂಬುದು ಯಾವ ಆಚಾರದೊಳಗೆ ಅಂತ ಕೇಳ್ತಾ ಇದ್ದಾರೆ. ಇಂತಿ ಶ್ರುತಿಗಳ ವಿಧಿಯ ಜಗವೆಲ್ಲ ನೋಡಿರೆ. ಇವೆಲ್ಲ ಶ್ರುತಿಗಳು ಅಂತಂದ್ರೆ ಏನು ಅಂದ್ರೆ ಬರೆಯುವ ಸಾಹಿತ್ಯ ಇರ್ಲಿಲ್ವಲ್ಲ, ಕಿವಿಯಿಂದ ಬಾಯಿಂದ ಈಗ ಹೇಳಿದಾಗ ಕೇಳಿಸ್ಕೊಳ್ಳೋದು, ಅದನ್ನ ಮನನ ಮಾಡ್ಕೊಳ್ಳೋದು, ಮತ್ತೆ ಇನ್ನೊಬ್ರಿಗೆ ಹೇಳೋದು, ಈ ರೀತಿ ಅದಕ್ಕೆ ಶ್ರುತಿಗಳು ಅಂತ ಕರೀತಾ ಇದ್ರು. ಈ ವಿಧಿಯ ಜಗವೆಲ್ಲ ನೋಡಿರೆ ನಮ್ಮ ಕೂಡಲ ಸಂಗಮ ದೇವಂಗೆ ಅಧಿದೇವತೆಗಳ ಸರಿಯೆಂಬುವರ ಬಾಯಲ್ಲಿ ಸುರಿಯವೇ ಬಾಲಹುಳುಗಳು ಅಂತ ಕೇಳ್ತಾರೆ. ಕೂಡಲ ಸಂಗಮ ದೇವಂಗೆ ಅಂದ್ರೆ ನಿರಾಕಾರ ಚೈತನ್ಯ, ನಿರಾಕಾರ, ಇಡೀ ಸೃಷ್ಟಿಗೆ ಕಾರಣೀಭೂತವಾದಂತ ಅಖಂಡ ಚೈತನ್ಯ ವಸ್ತು. ಆ ಅಖಂಡ ಚೈತನ್ಯಕ್ಕೆ ಈ ಕಲ್ಪಿತ ದೈವಗಳು ಸರಿ ಎಂಬುವರ ಬಾಯಲ್ಲಿ ಸುರಿಯವೇ ಬಾಲಹುಳುಗಳು ಅಂತ ಬಸವಣ್ಣನವರು ಎಷ್ಟನೇ ವಚನ, 1353ನೇ ವಚನ ಇದು. ಬಸವಣ್ಣನವರ ವಚನ ಸಂಪುಟದಲ್ಲಿ 1353ನೇ ವಚನ ಈ ರೀತಿಯಾಗಿ ಇದೆ. ಅಲ್ಲಿಗೆ ಇದರಲ್ಲಿ ವೇದ, 16 ಶಾಸ್ತ್ರ, ಪುರಾಣ, ಆಗಮ ಯಾವುದಕ್ಕೂ ಕೂಡ ನಿಲುಕಡೆ ಇಲ್ಲ, ಅದು ಯಾವುದಕ್ಕೂ ಕೂಡ ನಿಲ್ಕೋದಿಲ್ಲ ಇದು ಅನ್ನುವ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ಕೊನೆಯ ವಚನ 21.
ವೇದ ವೇದಾಂತೆಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಬಹಳ ಚೆನ್ನಾಗಿದೆ. ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ವೇದಗಳಿಗೆ ಅಗಮ್ಯ ಅಂತೇಳಿ ಅಸಾಧ್ಯ ಅಂತೇಳಿ ಹೇಳ್ಬಿಟ್ರು. ನಾದ ಬಿಂದು ಕಳೆಗೆ ಅಭೇದ್ಯವಾದ ಅಚಲಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಪ್ರತಿಯೊಂದು ಪದವೂ ಕೂಡ ಬಹಳ ಮುಖ್ಯ. ನಾದ ಬಿಂದು ಕಳೆಗೆ ಅಭೇದ್ಯವಾದ, ಅದಕ್ಕೂ ಕೂಡ ಭೇದಿಸ್ಲಿಕ್ಕೆ ಆಗದೆ ಇರುವಂತ ಅಚಲಿತ ಲಿಂಗವ, ಅಚಲಿತ ಅಂದ್ರೆ ಅಖಂಡ ಲಿಂಗ ಅಂತ, ಅಖಂಡ ಚೈತನ್ಯವನ್ನ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಸದ್ಗುರು ಆ ವಿಚಾರಕ್ಕೆ ಆಮೇಲೆ ಬರ್ತೀನಿ. ವಾಂಗ್ಮನಕ್ಕೆ ಅಗೋಚರವಾದ ಅಖಂಡಿತ ಲಿಂಗವ ತಂದು ಕೊಟ್ಟನಯ್ಯ ಅಂದ್ರೆ ಮೈ ಮಾತು ಮನಸ್ಸುಗಳಿಗೆ ವಾಂಗ್ಮನಕ್ಕೆ ಅಗೋಚರವಾದ, ನಮಗೆ ನಿಲುಕದಿರುವ ಅಂತ ಅಖಂಡಿತ ಲಿಂಗವ ತಂದು ಕೊಟ್ಟನಯ್ಯ ಸದ್ಗುರು ಎನ್ನ ಕರಸ್ಥಲಕ್ಕೆ. ಇನ್ನು ನಾನು ಬದುಕಿದೆನು ನಾ ಬಯಸುವ ಬಯಕೆ ಕೈಸಾರಿತ್ತಿಂದು ಕೂಡಲ ಸಂಗಮ ದೇವ. ವಚನ ಸಂಖ್ಯೆ 1355. ಈ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವನ್ನ ತಂದು ಕೊಟ್ಟ ಯಾರು? ಸದ್ಗುರು ಎನ್ನ ಕರಸ್ಥಲಕ್ಕೆ ಅಂತ ಹೇಳ್ತಾ ಇದ್ದಾರೆ. ಈ ಸದ್ಗುರು ಅನ್ನೋ ವಿಚಾರವನ್ನ ಇಟ್ಕೊಂಡು ಅವ್ರು ಏನ್ ಹೇಳ್ತಾ ಇದ್ದಾರೆ, ಜಾತವೇದರು ಬಸವಣ್ಣನವರಿಗೆ ಇಷ್ಟಲಿಂಗ ದೀಕ್ಷೆಯನ್ನ ಕೊಟ್ರು ಅಂತ ಹೇಳ್ತಾ ಇದ್ದಾರೆ. ಈ ವಚನದಲ್ಲಿ ಅದಕ್ಕೆ ಅರ್ಥನೂ ಕೂಡ ಇದೆ, ಉತ್ತರ ಕೂಡ ಇದೆ. ಏನಂತ, ಸದ್ಗುರು ಬಸವಣ್ಣನವರ ಬಸವಣ್ಣನವರಿಂದ ತನ್ನ ಒಳಗಡೆಯಿಂದ ಹುಟ್ಟಿದಂತ ಅರಿವಿನ ಮಹಾಪ್ರಜ್ಞೆ ಅದು. ಆ ಸದ್ಗುರು ಬಸವಣ್ಣವ್ರು ಹೇಳ್ತಾ ಇರೋದು ತನ್ನ ಒಳಗೆ ಉದಿಸಿದಂತ ಅರಿವಿನ ಮಹಾಪ್ರಜ್ಞೆಯ ಬೆಳಕಿಗೆ ಇಲ್ಲಿ ಸದ್ಗುರು ಅಂತ ಕರೀತಾ ಇದ್ದಾರೆ, ಜಾತವೇದ ಮುನಿಗಳಿಗೆ ಕರೀತಾ ಇಲ್ಲ. ಯಾಕೆಂದ್ರೆ ಇದೇ ವಚನದಲ್ಲಿ ನೋಡ್ರಿ, ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅಂತ ಹೇಳ್ತಾ ಇದ್ದಾರೆ. ವೇದ ವೇದಾಂತಗಳಿಗೆ ಅಸಾಧ್ಯವಾದಂತ ಲಿಂಗ ಜಾತವೇದರಿಗೆ ಸಿಕ್ಕಿದ್ರೆ ಮತ್ತೆ ವೇದ ವೇದಾಂತಗಳಿಗೆ ಅಸಾಧ್ಯ ಅಂತ ಹೇಳಿ ಹೇಳ್ಬಿಡ್ತಾ ಇದ್ದಾರಲ್ಲ. ವೇದಗಳಿಂದ ಬಂದಿಲ್ಲ ಅಂದ್ಮೇಲೆ, ವೇದಗಳಿಗೆ ಸಾಧ್ಯ ಇಲ್ಲ ಸಿಕ್ಕಿಲ್ಲ ಅಂತಂದ ಮೇಲೆ ಜಾತವೇದ್ರ ಹೆಂಗ್ ಕೊಟ್ರು ಇವರಿಗೆ? ಇದೇ ವಚನದಲ್ಲಿ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಜಾತವೇದ ಮನಿಗಳು ಸದ್ಗುರು ಅನ್ನುವ ಪದಕ್ಕೆ ಸಮಾನಾರ್ಥಕವಾಗಿ ಬಳಸ್ಕೊಂಡ್ರೆ ಅದು ತಪ್ಪು ಭಾವ, ಅದು ಸರಿಯಾಗಿ ವಚನವನ್ನ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅಂತಂದ ಮೇಲೆ ವೇದಗಳಿಗೂ ಸಿಕ್ಕಿಲ್ಲ, ಆಗಮಗಳಿಗೂ ಸಿಕ್ಕಿಲ್ಲ ಅಂತ ನಮಗೆ ಇದುವರೆಗೆ ಸ್ಪಷ್ಟ ಆಗ್ಬಿಟ್ಟಿದೆ ಇಷ್ಟು ವಚನಗಳಲ್ಲಿ. ಅಂದ್ಮೇಲೆ ಜಾತವೇದರು ಎಲ್ಲಿಂದ ಲಿಂಗವನ್ನ ತಂದು ಕೊಟ್ರು ಬಸವಣ್ಣವ್ರಿಗೆ ಅಲ್ವಾ? ಹಾಗಾಗಿ ಇದು ಬಸವಣ್ಣನವರಿಗೆ ಎಲ್ಲಿಂದ ಬಂತು ಸದ್ಗುರು ಅಂದ್ರೆ ತನ್ನ ಒಳಗೆ ಉದಿಸಿದಂತ ಅರಿವಿನ ಮಹಾ ಪ್ರಜ್ಞೆಯ ಬೆಳಕು, ಅದು ಸದ್ಗುರು. ಅದನ್ನ ಹೇಳ್ತಾ ಇದ್ದಾರೆ. ಇನ್ನು ಅದು ಅವರಿಗೆ ಯಾವಾಗ ಆ ಒಂದು ತೀಕ್ಷ್ಣ ಭಾವದಿಂದ ಯೋಚನೆ ಚಿಂತನೆ ಮಾಡ್ತಾ ಕೂತ್ಕೊಂಡಾಗ ಅವರ ಒಂದು ಅಂತರಂಗದಿಂದ ಹೊಳೆದಂತ ಆ ವಿಚಾರಕ್ಕೆ ಇಲ್ಲಿ ಸದ್ಗುರು ಅಂತ ಕರೆದಿದ್ದಾರೆ. ಅದು ಯಾವಾಗ ಅವರ ಪ್ರಜ್ಞೆ ಪ್ರಾಪ್ತಿ ಆಯ್ತೋ ಅದನ್ನ ಇಷ್ಟಲಿಂಗವನ್ನ ಕಲ್ಪಿಸಿಕೊಂಡು ಆಗ ನಾ ಬಯಸುವ ಬಯಕೆ ಕೈ ಸಾರಿತ್ತಿಂತ, ನನಗೆ ಇವತ್ತು ನಾನು ಇಷ್ಟು ದಿನ ಏನು ಹುಡುಕ್ತಾ ಇದ್ದೆ ಅದು ನನ್ನ ಕೈಗೆ ಇವತ್ತು ಸಿಕ್ಕಿಬಿಡ್ತು ಅಂತ ಬಸವಣ್ಣವರಿಗೆ ಒಂದು ಅಪ್ರತಿಮ ಏನೋ ಸಂತೋಷವಾಗ್ತಾ ಇದೆ. ಅದನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇರುವುದು ಮುಂದೆ, ಇದಿಷ್ಟು ಆಯ್ತಲ್ಲ, ಈಗ ಮುಂದೆ ನೋಡ್ರಿ ಏನ್ ಹೇಳ್ತಾರೆ. ಮೊದಲಿಗೆ ಹೇಳಿದೆ, ವೆರಿ ಬಿಗಿನಿಂಗ್ ಫಸ್ಟಿಗೆ ನಾನು ಹೇಳಿದೆ ಒಂದು ವಚನ, ಇದು 1355ನೇ ವಚನ, ವೇದ ವೇದಾಂತಗಳಿಗೆ ಅಸಾಧ್ಯವಾದ ಲಿಂಗ ಅಂತ. ಈಗ 1356ನೇ ವಚನ ನೋಡಿ, ಜಸ್ಟ್ ನೆಕ್ಸ್ಟ್ ವಚನ ಅದರಲ್ಲಿ, ವೇದಾಗಮಗಳು ಹೇಳಿದ ಹಾಗೆ ನಡೆಯುವುದು, ಹೇಳಿದಂತೆ ನುಡಿಯುವುದು, ಮೀರಿ ನಡೆಯಲಾಗದು, ಮೀರಿ ನುಡಿಯಲಾಗದು, ಮುಕ್ತಿ ಪದವೈದು ಆತ, ಅಪಹಾಸ್ಯಕ್ಕೆ ಬಾರದೆ ಆಚಾರ ಮಾರ್ಗದಲ್ಲಿರಬಲ್ಲಡೆ ಕೂಡಲ ಸಂಗಮ ದೇವನೀಗಲೇ ಒಲಿವ. ಈ 1355ನೇ ವಚನಕ್ಕೂ 1356ನೇ ವಚನಕ್ಕೂ 100% ಡಿಫರೆನ್ಸ್ ಇದೆ. ಯಾಕೆಂದ್ರೆ ಮೊದಲನೇ ವಚನ ಹೇಳಿದ್ದೇನು, 1355ನೇ ವಚನ ವೇದ ವೇದಾಂತಗಳಿಗೆ ಅಸಾಧ್ಯವಾದ ಲಿಂಗ ಅಂತ ಹೇಳಿದ್ರು, ಅದಕ್ಕೆ ಏನು ಆಗೋದಿಲ್ಲ ಅಂತ ಹೇಳೋದು. ಇಲ್ಲೇನ್ ಹೇಳ್ತಾರೆ, ವೇದಾಗಮಗಳು ಹೇಳಿದ ಹಾಗೆ ಕೇಳುವುದು, ಅದು ಹೇಳಿದಂತೆ ನಡೆಯುವುದು, ನುಡಿಯುವುದು, ಮೀರಿ ನಡೆಯಲಾಗದು ಅಂತ ಹೇಳ್ತಾ ಇದ್ದಾರೆ. ಯಾವುದು ಸತ್ಯ ಇವೆರಡು ವಚನಗಳಲ್ಲಿ? ಹಾಗಾದ್ರೆ ಬಸವಣ್ಣವ್ರು ಹೇಳ್ತಾ ಇರೋದು ಎರಡು ಬಸವಣ್ಣವ್ರ ವಚನ ಅಂತ ನಮಗ್ ನಂಬಿಸ್ತಾ ಇದ್ದಾರೆ. ಎರಡು ಬಸವಣ್ಣವ್ರ ವಚನ ಆದ್ರೆ ಇಷ್ಟೋ ತನಕ ಹೇಳಿದಂತ 21 ವಚನಗಳಲ್ಲಿ ಅದೇ ಬಸವಣ್ಣನವರು ವೇದ ಆಗಮಗಳನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಹಾಗೆ ನಿರಾಕರಿಸಿರುವ ವಚನಗಳನ್ನ ಆಧಾರವಾಗಿಟ್ಟುಕೊಂಡು ಈಗ 1356ನೇ ವಚನವನ್ನು ನೋಡಿದಾಗ ಈ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ವೇದಾಗಮಗಳು ಹೇಳ್ದಂಗೆ ನಡ್ಕೊಳ್ಳಿ ನೀವು, ಆಗ ನಿಮಗೆಲ್ಲ ಸಾಧ್ಯ ಆಗುತ್ತೆ
ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋತನ ಬಲಿ ಕೊಟ್ಟಿದ್ದು, ಯಜ್ಞವನ್ನ ಬಲಿ ಕೊಟ್ಟಿದ್ದು, ದಕ್ಷ ಬ್ರಹ್ಮನ ತಲೆ ಕಡ್ದಿದ್ದು, ಇವೆಲ್ಲ ಎಲ್ಲಿ ಹೋಯ್ತು ವಿಚಾರಗಳು ಮತ್ತೆ? ಹಾಗಾಗಿ ಇದು ಕೃತ್ರಿಮ ವಚನ, ಇದು ಹೊಸದಾಗಿ ಸೇರಿಸಲ್ಪಟ್ಟಿರುವ ವಚನ ಅಂತ ಈ 21 ವಚನಗಳನ್ನ ನಾವು ಅಧ್ಯಯನ ಮಾಡಿದ ಮೇಲೆ ನಮಗೆ ಸ್ಪಷ್ಟವಾಗಿ ಅರಿವಾಗುತ್ತೆ. ಹಾಗಾಗಿ ಈ ರೀತಿ ಬಸವಣ್ಣವರ ವಚನವನ್ನ ಬರೀಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ವಚನಗಳನ್ನ ಉಪಯೋಗಿಸ್ಕೊಂಡು ಹಲವಾರು ರೀತಿಯಾಗಿ ನಮ್ಮ ಸಮಾಜವನ್ನ ಗೊಂದಲಕ್ಕೆ ಉಂಟು ಮಾಡುವ ಕೆಲವು ಮನಸ್ಥಿತಿಯ ಜನರಿದ್ದಾರೆ. ನಾವು ವಚನಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಬಸವಣ್ಣನವರಿಗೆ ಸಲ್ಲಬೇಕಾದ ಗೌರವ ಸಂದೇ ಸಲ್ಲುತ್ತೆ. ಇವತ್ತು ಇಂಟರ್ನೆಟ್ ಕ್ರಾಂತಿ ಯುಗ, ಇಲ್ಲಿ ಯಾರು ಯಾವುದನ್ನ ಬಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ಇತ್ತು, ಬಚ್ಚಿಡುವ ಕಾಲ ಮುಗ್ದೋಯ್ತದು. ಬಚ್ಚಿಡುವ ಕಾಲ ಮುಗಿದೋಯ್ತು. ಯಾಕೆ ಅಂತಂದ್ರೆ ಬಚ್ಚಿಟ್ಕೊಂಡು ನಾನು ಮಠದ ಒಳಗಡೆ ಮನೆ ಒಳಗಡೆ ಇಟ್ಕೊಂಡ್ರೆ ಇನ್ಯಾರಿಗೂ ಕಾಣ್ತಾ ಇರಲ್ಲ ಪುಸ್ತಕ. ಇವತ್ತು ಓಪನ್ ಟು ಆಲ್ ಇಂಟರ್ನೆಟ್ ಅಲ್ಲಿ ಎಲ್ಲರಿಗೆ ಎಲ್ಲ ವಿಚಾರಗಳು ಸಿಗುತ್ತೆ. ವಿವೇಚಿಸುವ ಮನಸ್ಸು ಅರಿವೇ ಗುರುವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಯಾರು ಯಾರನ್ನು ಇಲ್ಲಿ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣನವರೇ ಆದಿಗುರು, ಪ್ರಮಥ ಗುರು. ಅವರು ಈ ವೇದ, ಉಪನಿಷತ್ತು, ಆಗಮಗಳು ಇವೆಲ್ಲವನ್ನು ಕೂಡ ಸಗಟವಾಗಿ, ಸಾರಾಸಗಟಾಗಿ ತಿರಸ್ಕರಿಸಿ ಹೊಸ ಒಂದು ವಿಚಾರಗಳನ್ನ, ಹೊಸ ಆಚಾರಗಳನ್ನ ಕೊಟ್ಟರು. ಅದಕ್ಕೆ ಆ ಕೊಟ್ಟಂತ ಆಚಾರ ವಿಚಾರಗಳಿಗೆ ಲಿಂಗಾಯತ ಧರ್ಮ ಅಂತ ಕರೀತಾರೆ. ಯಾರು ಕರೆದವರು? ಬಸವಣ್ಣವ್ರೇನು ಲಿಂಗಾಯತ ಧರ್ಮ ಅಂತ ಕರೀದೇ ಇದ್ರು ಕೂಡ ಅವರ ಅನುಯಾಯಿಗಳು ಅದಕ್ಕೆ ಲಿಂಗಾಯತ ಧರ್ಮ ಅಂತ ಕರೀತಾರೆ. ಆಮೇಲೆ ಬಸವ ಧರ್ಮ ಅಂತಲೂ ಬೇಕಾದ್ರೆ ಕರ್ಕೋಬಹುದು. ಅವರವರಿಗೆ ತಿಳಿದ ರೀತಿಯಲ್ಲಿ ಅವ್ರು ನಡ್ಕೋತಾರೆ. ಆದ್ರೆ ಇಲ್ಲಿ ಬಸವಣ್ಣನವರು ವೇದಗಳಿಂದ ತಂದು ಕೊಟ್ಟರು ಎನ್ನುವುದು ಎಷ್ಟು ಪೂರ್ವ ನಿಯೋಜಿತ ಒಂದು ಅವರ ವ್ಯಾಕುಲತೆಯನ್ನು ತೋರಿಸುತ್ತೆ ಅಂತ ನಮಗೆ ಅರ್ಥ ಆಗ್ತಾ ಇದೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಾಖಲೆಯಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ. ಮುಂದೆ ಇನ್ನೊಂದು ಸಂಚಿಕೆಯಲ್ಲಿ ಬರಬೇಕಾದ್ರೆ ಈ ವೇದಗಳಲ್ಲಿ ಬರುವಂತ ರುದ್ರ, ಇಲ್ಲಿ ರುದ್ರನ ಅದ್ವಿತೀಯ, ಆ ರೀತಿಯಾದ ವಿಚಾರಗಳನ್ನ ಹೇಳ್ಕೊಂಡು ಬರ್ತಾರಲ್ಲ, ರುದ್ರ ಅದ್ವಿತೀಯನೋ ಅಥವಾ ರುದ್ರನ ಕಥೆ ಏನು ಅನ್ನುವ ವಿಚಾರವನ್ನ ನಾವು ಮುಂದೆ ಒಂದು ಸಂಚಿಕೆಯಲ್ಲಿ ನೋಡುವ ಪ್ರಯತ್ನವನ್ನ ಮಾಡೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.